ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comನ ನನ್ನ ಜೀವನ ನನ್ನ ದಾರಿ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವು ಪ್ರತಿ ಸಾರಿ ಈ ಒಂದು ಸರಣಿಯ ಎಪಿಸೋಡ್ಗಳನ್ನು ನಿಮ್ಮ ಮುಂದೆ ತಂದಾಗಲೂ ಕೂಡ ತುಂಬ ಹುಡುಕಿ, ತುಂಬ ಆಯ್ದು, ನಿಜವಾಗ್ಲೂ ಕೂಡ ಮೋಟಿವೇಟ್ ಮಾಡೋ ಸಾಮರ್ಥ್ಯ ಇರುವ ಸ್ಟೋರಿಯನ್ನು ಹೊಂದಿರುವಂಥ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಕರ್ಕೊಂಬರ್ತೀವಿ. ರಿಯಲ್ ಸಾಧಕರನ್ನು ನಿಮ್ಮ ಮುಂದೆ ಕರ್ಕೊಂಬರ್ತೀವಿ. ಇವತ್ತಿನ ನಮ್ಮ ಗೆಸ್ಟನ್ನು ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ, ಇಂಟ್ರೊಡ್ಯೂಸ್ ಮಾಡಿಕೊಳ್ಳಿಕ್ಕೆ ತುಂಬ ಹೆಮ್ಮೆ ಪಡುವಂಥ ಸಿಚುವೇಷನ್ನಲ್ಲಿ ನಮ್ಮ ತಂಡ ಇದೆ. ನಮ್ಮ ಜೊತೆಗೆ ಭಾರತದ ಪ್ಯಾರಾ ಬ್ಯಾಡ್ಮಿಂಟನ್ ಸ್ಟಾರ್ ಸುಮಿತ್ ಕುಮಾರ್ ಗರ್ಗ್ ಅವರಿದ್ದಾರೆ. ಇವರ ಜೀವನ, ಇವರ ಸಾಧನೆ, ಇವರು ಸವಾಲುಗಳನ್ನು ಮೆಟ್ಟಿ ನಿಂತ ರೀತಿ ಇದೆಯಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟೇ ಕಷ್ಟದಲ್ಲಿರಲಿ, ಎಷ್ಟೇ ಕುಸ್ತು ಹೋಗಿರಲಿ, ಬಿದ್ದು ಹೋಗಿರಲಿ, ನಾನು ಬದುಕಬಲ್ಲೆ, ಸಾಧಿಸಬಲ್ಲೆ, ದೊಡ್ಡ ಯಶಸ್ಸನ್ನು ಗಳಿಸಬಲ್ಲೆ ಎನ್ನುವಂಥ ಸ್ಫೂರ್ತಿಯನ್ನು ಕೊಡುವಂತಹ ಸ್ಟೋರಿಯನ್ನು ಸುಮಿತ್ ಕುಮಾರ್ ಗರ್ಗ್ ಅವರು ಹೊಂದಿದ್ದಾರೆ. ಇವತ್ತಿನ ಈ ಎಪಿಸೋಡ್ನಲ್ಲಿ ಅವರ ಮಾತುಗಳನ್ನು ಕೇಳೋಕ್ಕಿಂತ ಮುಂಚೆ ಅವರ ಸಾಧನೆ ಬಗ್ಗೆ ಒಂದು ಸಣ್ಣ ಝಲಕ್ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ಇವರ ಮೆಡಲ್ಸ್ ಪಟ್ಟಿಯನ್ನು ಹೇಳ್ತಾ ಹೋದರೆ ನಿಮಗೊಂದು ಅರ್ಥ ಆಗ್ಬೋದು. ಇವರ ಸಾಧನೆ ಬಗ್ಗೆ ಹೇಳ್ತಾ ಹೋದರೆ 2014ರಲ್ಲಿ ಚೆನ್ನೈನಲ್ಲಿ ನಡೆದಂತಹ ನ್ಯಾಷನಲ್ ಟೂರ್ನಮೆಂಟ್ನ ಮಿಶ್ರ ಡಬಲ್ಸ್ನಲ್ಲಿ ಬೆಳ್ಳಿ ಮೆಡಲ್, ಸಿಲ್ವರ್ ಮೆಡಲ್ ಮತ್ತು ಸಿಂಗಲ್ಸ್ನಲ್ಲಿ ಬ್ರೋನ್ಸ್, ಕಂಚಿನ ಪದಕ. 2015ರಲ್ಲಿ ಅಗೇನ್ ಚೆನ್ನೈನಲ್ಲಿ 16ನೇ ನ್ಯಾಷನಲ್ ಓಪನ್ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಗೋಲ್ಡ್ ಮೆಡಲ್. ಬೆಂಗಳೂರಲ್ಲಿ ನಡೆದಂತಹ 15ನೇ ನ್ಯಾಷನಲ್ ಓಪನ್ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಅಲ್ಲೂ ಕೂಡ ಗೋಲ್ಡ್ ಮೆಡಲ್. ಚೆನ್ನೈ, ಒಡಿಶಾ, ಹೈದರಾಬಾದ್ನಲ್ಲಿ ಸುಮಾರು ಟೈಟಲ್ಸ್ ಗೆದ್ದ ಬಳಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಅರ್ಹತೆಯನ್ನು ಅವರು ಪಡೆದರು. ಅವರು ಟೀಮ್ ಇಂಡಿಯಾದ ಜರ್ಸಿಯನ್ನು ಕೂಡ ಹಾಕ್ಕೊಂಡಿದ್ದಾರೆ, ಜಾಕೆಟನ್ನು ಹಾಕ್ಕೊಂಡಿದ್ದಾರೆ. 2 ವರ್ಲ್ಡ್ ಚಾಂಪಿಯನ್ಶಿಪ್ಗಳು 2017 ಮತ್ತು 2019ರಲ್ಲಿ ಇವರು ಆಡಿದ್ದಾರೆ. ನಂತರ ಇತ್ತೀಚೆಗಷ್ಟೇ, ಇಲ್ಲಿ ಬರೋಕ್ಕಿಂತ ಒಂದು 3-4 ದಿನ ಮುಂಚೆ ಅಷ್ಟೇ, ಉಗಾಂಡದಲ್ಲಿ ನಡೆದಂತಹ ಪ್ಯಾರಾ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಮಿಶ್ರ ಡಬಲ್ಸ್ನಲ್ಲಿ ಬ್ರೋನ್ಸ್ ಗೆದ್ದಿದ್ದಾರೆ. ಹೇಳಿದೆ ತೀರಾ ಇತ್ತೀಚೆಗಷ್ಟೇ. ಹಾಗೆ 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಪದಕವನ್ನು ಗೆದ್ದು ತರುವ ಪಣವನ್ನು ತೊಟ್ಟು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಅವರ ಜೀವನದ ಸ್ಟೋರಿನ ಕೇಳ್ತಾ ಹೋಗೋಣ. ಅವರು ಹುಟ್ಟಿನಿಂದ ದೇವರು ಅವರಿಗೆ ಅವರ ಕೈಯನ್ನು ಕಿತ್ಕೊಂಡಿಲ್ಲ. ಬದಲಿಗೆ ಎಲ್ಲರಂತೆ ನಿಮ್ಮಂತೆ 3 ವರ್ಷದ ಬಾಲಕನಾಗಿದ್ದಾಗ, ಆಟ ಆಡ್ತಿದ್ದಾಗ ಒಂದು ಘಟನೆ ನಡೀತು. ಅದು ಅವರಿಗೆ ಈ ಒಂದು ಸಮಸ್ಯೆಯನ್ನು ತಂದುಕೊಡ್ತು. ಆದರೂ ಕೂಡ ಅದು ಹೇಗಾಯಿತು, ಹಾಗಾದರೂ ಕೂಡ ಅವರು ಯಾವ ರೀತಿ ಅದನ್ನು ಮೆಟ್ಟಿ ನಿಂತು ಈ ಸಾಧನೆಯ ಶಿಖರವನ್ನು ಏರ್ತಾ ಇದ್ದಾರೆ, ಅದನ್ನು ತಿಳ್ಕೊಂಡ್ರೆ ನಮ್ಮೆಲ್ರಿಗೂ ಕೂಡ ಒಂದಷ್ಟು ಜೀವನಕ್ಕೆ ಸ್ಫೂರ್ತಿ ಸಿಗಬಹುದು. ಅವರ ಬಾಯಲ್ಲಿ ಕೇಳ್ತಾ ಹೋಗೋಣ. ಸುಮಿತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸುಮಿತ್ ಅವರೇ, ತುಂಬ ಒಂದು ಇಲ್ಲಿ ಕಂಪ್ಲೇಂಟ್ ಇದೆ, ಕನ್ನಡ ಬರೋರೆ, ಕನ್ನಡ ಮಾತೃಭಾಷೆ ಇರೋರೆ ಕನ್ನಡ ಸರಿಯಾಗಿ ಮಾತಾಡಲ್ಲ ಅಂತ. ಅಂಥದ್ರಲ್ಲಿ ನೀವು ಉತ್ತರ ಭಾರತ ಮೂಲದವರು, ಆದರೂ ಕೂಡ ಚೆನ್ನಾಗಿ ಕನ್ನಡ ಕಲ್ತಿದ್ದೀರಿ, ಮಾತಾಡ್ತೀರಿ. ಸೊ ಇದೆಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮ ಹುಟ್ಟು, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ, ಇದ್ರ ಬಗ್ಗೆ ಕೂಡ ತಿಳ್ಕೊಬೇಕಾಗತ್ತೆ. ಅಲ್ಲಿಂದ ಶುರು ಮಾಡೋಣ ಸುಮಿತ್ ಅವರೇ. ಓಕೆ, ಫಸ್ಟ್ ಆಫ್ ಆಲ್ ನನಗೆ ತುಂಬ ಖುಷಿ ಆಗ್ತಿದೆ ಈ ಪ್ರೋಗ್ರಾಮ್ಗೆ ನೀವು ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಸೊ ಆ್ಯಸ್ ಯು ರೈಟ್ಲಿ ಸೆಡ್, ನಾರ್ತ್ ಇಂಡಿಯನ್ಸು ತುಂಬ ಇಲ್ಲಿ ಕಂಪ್ಲೇಂಟ್ಸ್ ಇದೆ, ಲೈಕ್ ನಾರ್ತ್ ಇಂಡಿಯನ್ಸ್ ಕನ್ನಡ ಮಾತಾಡೋಕ್ಕೆ ಬರಲ್ಲ ಅಂತ. ಬಟ್ ನಾನೊಬ್ಬ ನಾರ್ತ್ ಇಂಡಿಯನ್ ಕೂಡ, ಸೊ ನನ್ನ ಆ್ಯಕ್ಸೆಂಟಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ಬಟ್ ಐ ಜೆನ್ಯೂನ್ಲಿ ರೆಸ್ಪೆಕ್ಟ್ ಕನ್ನಡ. ನಂಗೆ ತುಂಬಾ ಗೌರವ ಇದೆ ಕನ್ನಡ ಭಾಷೆಯಿಂದ. ಸೊ ಮಮ್ಮಿ ಡ್ಯಾಡಿ ಬಂದು ಇಬ್ಬರು ನಾರ್ತು, ನಾವೆಲ್ಲ ನಾವು ಪ್ರಾಪರ್ ಊರು ಬಂದು ನಮ್ಮದು ಡೆಲ್ಲಿ. ಸೊ ನಂದು ಬಾರ್ನ್ ಆ್ಯಂಡ್ ಬಾಟಪ್ ಇನ್ ಬ್ಯಾಂಗ್ಳೂರ್. ಸೊ ನಂದು ಅದಕ್ಕೋಸ್ಕರ ನಂದು ಕನ್ನಡ ಈಸ್ ಲಿಟಲ್ ಬೆಟರ್ ವೆನ್ ಕಂಪೇರ್ಡ್ ಟು ನಾರ್ತ್ ಆ್ಯಂಡ್ ಇಂಡಿಯನ್ಸ್. ಓಕೆ, ನಿಮ್ಮ ಚೈಲ್ಡ್ಹುಡ್, ನಿಮ್ಮ ಹುಟ್ಟು, ನಿಮ್ಮ ಪೇರೆಂಟ್ಸ್, ಇದ್ರ ಬಗ್ಗೆ ಎಲ್ಲ ಹೇಳಬೇಕು ಅಂದರೆ, ಆ ಮೆಮೊರೀಸ್ ಬಗ್ಗೆ ಹೇಳಬೇಕು ಅಂದರೆ ಸುಮಿತ್ ಅವರೇ. ಓಕೆ, ಸೊ ಆ್ಯಸ್ ಐ ಅರ್ಲಿಯರ್ ಟೋಲ್ಡ್ ಯು, ಲೈಕ್ ನಮ್ಮ ಡ್ಯಾಡಿ ಬಂದು ಫಸ್ಟು ಮದುವೆಗೂ ಮುಂಚೆ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದುಬಿಟ್ಟಿದ್ರು. ಸೊ ಅವ್ರದ್ದು ಇಲ್ಲಿ ಬಿಸ್ನೆಸ್ ಇತ್ತು, ಅದಕ್ಕೋಸ್ಕರ ಆಮೇಲೆ ಮದುವೆ ಆದಮೇಲೆ ಮಮ್ಮಿನೂ ಕೂಡ ಕರ್ಕೊಂಬಂದರು. ನಾವು ಬೇಸಿಕಲಿ 4 ಕಿಡ್ಸ್, ನನಗಿಬ್ಬರು ಅಕ್ಕ ಮತ್ತು ಒಬ್ಬ ಅಣ್ಣ ಇದ್ದಾನೆ. ಸೊ ನಾನು ಐ ವಾಸ್ ಬಾರ್ನ್ ಇನ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಡ್ಯಾಡಿದು ಬಿಸ್ನೆಸ್ ಇತ್ತು ಇಲ್ಲಿ. ಸೊ ಹಿ ವಾಸ್ ದಿ ಓನ್ಲಿ ಪರ್ಸನ್ ಹೂ ವಾಸ್ ಅರ್ನಿಂಗ್. ಸೊ ಅವರೊಬ್ಬರೇ ದುಡಿತಿದ್ದು ಮನೆಯಲ್ಲಿ. ಸೊ ಇಟ್ ವಾಸ್ ರಿಯಲಿ ಟಫ್. ನಂದು ಎಂಗೇಜಲ್ಲಿ ಸ್ವಲ್ಪ ಕಷ್ಟ ಇತ್ತು. ಬಟ್ ಆ್ಯಸ್ ಯು ಆಲ್ವೇಸ್ ಟೆಲ್, ದೇರ್ ಈಸ್ ಗಾಡ್ ಬಿಹೈಂಡ್ ಯು. ಸೊ ದೇವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಇವತ್ತಿನ ದಿವಸಕ್ಕೂ. ಸೊ ಬೀಯಿಂಗ್ ಅ ಗುಡ್ ಜರ್ನಿ. ಓಕೆ, 3ನೇ ವಯಸ್ಸಲ್ಲಿ 1995 ಅನಿಸುತ್ತೆ, ಲೈವ್ ಎಲೆಕ್ಟ್ರಿಕ್ ತಂತಿ ತಾಗಿ ನೀವು ನಿಮ್ಮ ಒಂದು ಕೈಯನ್ನು ಕಳ್ಕೊಳ್ಬೇಕಾಗಂಥ ಸಿಚುವೇಶನ್ ಬಂತು. ಇದು ಹೇಗಾಯಿತು, ಏನಾಯಿತು ಅವತ್ತು ಸುಮಿತ್ ಅವರೇ?
ಸೊ ಈ ಇನ್ಸಿಡೆಂಟ್ ಬಗ್ಗೆ ನನಗೆ ಇವತ್ತಿನ ಕೂಡ ನಾನು ನೆನೆಸ್ಕೊಂಡ್ರೆ ನನಗೆ ಐ ಗೆಟ್ ಗೂಸ್ ಬಂಪ್ಸ್. ನನಗೆ ತುಂಬಾ ಒಂಥರ ಈ ಮೆಮರೀಸ್ ನನಗೆ ಆ್ಯಕ್ಚುಲಿ ತುಂಬ ಚಿಕ್ಕವನಿದ್ದೆ, ನನಗೆ ಸರಿಯಾಗಿ ಆ್ಯಕ್ಚುಲಿ ನೆನಪಿಲ್ಲ, ಬಟ್ ಮಮ್ಮಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು ಏನಾಗಿತ್ತು ಅಂತ. ಸೊ ಈ ಇನ್ಸಿಡೆಂಟ್ ಆಗಿದ್ದು ವಿಜಯನಗರಲ್ಲಿ. ಸೊ ನಾನು ಇನ್ನೂ ಅರೌಂಡ್ 2.5 3 years ಓಲ್ಡ್ ಕಿಡ್. ಸೊ ಅವಾಗ ನಾವು ಮಾಡಿ ಮೇಲೆ ಆಟಾಡ್ತಿದ್ವಿ. ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬ ಒಂದು ಅಭ್ಯಾಸ ಇತ್ತು, ಡೈಲಿ ಡ್ಯಾಡಿ ಆಫೀಸ್ಗೆ ಹೋಗೋಕ್ಕೆ ಮುಂಚೆ ನನಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ರೌಂಡ್ ಕರ್ಕೊಂಡು ಹೋಗಿ ಬಂದು ಮನೆ ಹತ್ರ ಬಿಟ್ಟರು. ಮನೆ ಹತ್ರ ಬಿಟ್ಟಿದ್ದಷ್ಟು ನಾನು ಇಮಿಡಿಯೇಟಾಗಿ ಟೆರೆಸ್ ಮೇಲೆ ಹೋಗ್ಬಿಟ್ಟೆ. ಟೆರೆಸ್ ಮೇಲೆ ಇನ್ನೊಂದು ಪಾಪು ಇತ್ತು. ಸೊ ನಾವಿಬ್ಬರು ಆಟಾಡ್ತಿದ್ವಿ ಯಾವಾಗ್ಲೂ. ಸೊ ಟೆರೆಸ್ ಮೇಲೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಆಟಾಡ್ತಿದ್ವಿ. ಆಮೇಲೆ ಮಮ್ಮಿ ಕೂಡ ಬಂದರು ಮಾಡಿ ಮೇಲೆ. ಅವ್ರ ಮಮ್ಮಿ ಇಬ್ಬರು ಮಾತಾಡ್ಕೊಂಡು ಇದರಲ್ಲಿ ನಾನು ಮತ್ತು ಆ ಪಾಪು ಆಟಾಡ್ತಿದ್ವಿ. ಸೊ ಯಾವಾಗ ಏನಾಯಿತು ಏನೂ ಗೊತ್ತಿಲ್ಲ. ಮಮ್ಮಿಗೂ ಕೂಡ ಎಲೆಕ್ಟ್ರಿಕ್ ಶಾಕ್ ಆಗಿದೆ. ಸೊ ಆ ಪಾಪು ಮತ್ತು ಅವ್ರ ತಾಯಿ ಅಲ್ಲೇ ಆನ್ ಸ್ಪಾಟ್ ಡೆತ್ ಆಯಿತು. ನಾನು ಮತ್ತು ಮಮ್ಮಿ ಇಬ್ಬರು ಉಳ್ಕೊಂಡ್ವಿ. ಸೊ ಹಂಗೆ 10 to 15 ಹಾಸ್ಪಿಟಲ್ಸ್ಗೆ ಓಡಾಡಿದ್ದಾರೆ. ಅದಾದಮೇಲೆ ಎಲ್ಲೂ ನಾನು ಅಡ್ಮಿಟ್ ಮಾಡಿಲ್ಲ. ಸೊ ಪ್ರಾಬಬ್ಲಿ ಬೇಗ ಅಡ್ಮಿಟ್ ಆಗಿದೆ, ನನ್ನ ಕೈ ನೋಡ್ಸ್ಕೊಂಬೋದಿತ್ತು ಅನಿಸುತ್ತೆ. ಬಟ್ ಟಿಲ್ ದಿ ಟೈಮ್ ಐ ವಾಸ್ ಅಡ್ಮಿಟೆಡ್ ಅದು ಫುಲ್ ಪಾಯ್ಸನ್ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಸೊ ದೇ ಹ್ಯಾಡ್ ಟು ಆ್ಯಂಪಿಟೇಟ್ ಇಟ್, ಲೈಕ್ ಕಂಪ್ಲೀಟ್ ಆ್ಯಂಪಿಟೇಷನ್ ಮಾಡಿದ್ರು. ಓಕೆ, ಯಾ ಅದೇ ನಾವು ಆರಂಭದಲ್ಲೂ ಕೂಡ ಹೇಳಿದ್ವಿ, ಇದೇನು ಹುಟ್ಟಿಂದ ಬಂದಿದ್ದಲ್ಲ, ಹಠಾತ್ತಾಗಿ ಆಕ್ಸಿಡೆಂಟಿಂದ ಈ ರೀತಿ ಆಯಿತು ಅನ್ನೋದು. ಈ ಒಂದು ಸಮಸ್ಯೆ ನಿಮಗೆ ಬೆಳೀತಾ ಏನಾದರೂ ಕೂಡ ನಿಮಗೆ ತುಂಬ ಕಾಡ್ತಾ, ನಿಮಗೆ ತುಂಬ ಇದು ನಿಮಗೆ ಏನಾದರೂ ಕೂಡ ಡಿಸ್ಟರ್ಬ್ ಮಾಡ್ತಾ ಇದು, ನಿಮಗೆ ಮೆಂಟಲಿ ಏನಾದರೂ ಡಿಸ್ಟರ್ಬ್ ಮಾಡ್ತಾ, ಈ ಒಂದು ಆಕ್ಸಿಡೆಂಟ್ನಿಂದ ಕೇವಲ ನಿಮ್ಮ ದೇಹಕ್ಕೆ ಮಾತ್ರ ಪೆಟ್ಟಾಗಿರಲ್ಲ, ಮನಸ್ಸಿಗೂ ಪೆಟ್ಟಾಗಿರುತ್ತೆ. ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರೆ, ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ನೀವು ಅಂತ? ಸೊ ನನಗೆ ಇದು ತುಂಬ ಎಂಗೇಜಲ್ಲಿ ಆಯಿತು. ಸೊ ಅದಕ್ಕೋಸ್ಕರ ನನಗೆ ಆ್ಯಕ್ಚುಲಾಗಿ ಗೊತ್ತಿರಲಿಲ್ಲ ಇದೇನಾಗಿದೆ ನನ್ನ ಜೊತೆ ಅಂದ್ಬಿಟ್ಟು. ಸೊ ಪ್ರಾಕ್ಟೀಸಿಂಗ್ ಥಿಂಗ್ಸ್ ಲೈಕ್ ಅಭ್ಯಾಸ ಮಾಡ್ಕೊಳೋದು ಈಸಿ ಇತ್ತು ನನಗೆ ಒಂದು ಕೈಯಲ್ಲೇ. ಬಟ್ ನಾನು ಹೇಗೆ ಬೆಳೀತಿದ್ದೆ ವೆನ್ ಆಸ್ ಗೋಯಿಂಗ್ ಎಲ್ಡರ್. ಸೊ ಮಕ್ಳಿಗೆ ಕ್ವೆಶನ್ಸ್, ನನಗೆ ಕೆಲವು ಮಕ್ಳಿಗೆ ಇವತ್ತಿನ ದಿವಸಗೂ ಬಂದು ಕೇಳ್ತಾರೆ, ಅಂಕಲ್ ಏನಾಯಿತು ಕೈಗೆ ಅಂತ. ನನಗೆ ತುಂಬ ಬೇಜಾರಾಗೋದು, ಏನು ಹಿಂಗೆ ಕೇಳ್ತಿದ್ದಾರೆ. ಲೈಕ್ ಐ ಡಿಂಟ್ ನೋ ಬೇಸಿಕಲಿ ಲೈಕ್ ಹೇಗೆ ಅವ್ರನ್ನ ಫೇಸ್ ಮಾಡಬೇಕಂದ್ರೆ ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ದಿವಸಗೂ ನನಗೆ ತುಂಬ ವೇಡ್ ಅನಿಸುತ್ತೆ, ಏನು ಹಿಂಗೆ ಕೇಳ್ತಿದ್ದಾರಲ್ಲ ಅಂತ. ಬಟ್ ಇವತ್ತು ಪರವಾಗಿಲ್ಲ, ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊತೀನಿ ಏನೋ ಒಂದು ಹೇಳಿ. ಬಟ್ ನನಗೆ ಅದೊಂದು ಇವತ್ತಿನ ದಿವಸಗೂ ಏನಕ್ಕೆ ತುಂಬ ಮಕ್ಳಿಗೆ ಗೊತ್ತಿರಲ್ಲ, ಆಬ್ವಿಯಸ್ ಅದೇ ವೆರಿ ಇನ್ನೋಸೆಂಟ್. ಸೊ ಅವ್ರು ಬಂದು ಕೇಳ್ತಾರೆ, ಏನಾಯಿತು ಅಂಕಲ್, ಏನಾಯಿತು ಕೈಗೆ, ಬಗ್ ನೋಡೋದು ಅದೆಲ್ಲ ಮಾಡ್ತಾರೆ. ಸೊ ನನಗೆ ಲೈಫ್ ಎಕ್ಸ್ಪೀರಿಯನ್ಸಸ್ ತುಂಬ ಆಗಿದೆ ನಂದು. ಬೇಸಿಕಲಿ ನಾನು ನಮ್ಮ ತಂದೆ ತಾಯಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ, ದ್ಯಾಟ್ ದೇ ಹ್ಯಾವ್ ಟಾಟ್ ಮೀ ಹೇಗೆ ನನ್ನ ಲೈಫಲ್ಲಿ ನಾನು ಮುಂದುವರ್ಬೋದು ಅಂತ. ಸೊ ನಾನು ಇವತ್ತಿನ ದಿವಸಕ್ಕೆ ನನಗೆ ಇವತ್ತು ಏನೂ ತೊಂದರೆ ಇಲ್ಲ. ಲೈಕ್ ಐ ಆಮ್ ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್. ನಾನು ಆ್ಯಸ್ ಎನ್ ಇಂಡಿಪೆಂಡೆಂಟ್ ಪರ್ಸನ್ ನಾನು ದುಡಿತಿದ್ದೀನಿ, ನಂದು ಎಜುಕೇಷನ್ ಚೆನ್ನಾಗಾಗಿದೆ. ಸೊ ಇವತ್ತಿನ ದಿವಸಕ್ಕೆ ನನಗೆ ಏನು ಬೇಜಾರಿಲ್ಲ. ನನಗೆ ಆ್ಯಕ್ಚುಲಿ ಐ ಥ್ಯಾಂಕ್ ಗಾಡ್ ನನಗೆ ಡಿಫ್ರೆಂಟ್ಲಿ ಏಬಲ್ಡ್ ಮಾಡಿದ್ದಾರೆ ಅಂತ. ನನಗೆ ಇವತ್ತಿನ ದಿವಸಕ್ಕೆ ಏನು ಅನಿಸುತ್ತೆ ಅಂದರೆ, ನೀವೆಲ್ಲ ಸೇಮ್ ಇದ್ದೀರಾ, ನಾನು ಡಿಫ್ರೆಂಟ್ ಇದ್ದೀನಿ. ಸೊ ಐ ವಿಲ್ ಬಿ ನೋಟಿಸ್ಡ್ ವೆರಿ ಈಸಿಲಿ. ಸೊ ಐ ಆಮ್ ಆ್ಯಕ್ಚುಲಿ ಎ ಸ್ಪೆಷಲಿ ಏಬಲ್ಡ್ ಕಿಡ್. ಸೊ ನನಗೆ ತುಂಬ ಖುಷಿ, ನನಗೆ ದೇವರು ಚೂಸ್ ಮಾಡಿದ್ದಾನೆ ಇದು ಒಂದು ಡಿಸೆಬಿಲಿಟಿಗೋಸ್ಕರ ಅಂದ್ಬಿಟ್ಟು. ನಿಮ್ಮ ಈ ಸ್ಪಿರಿಟೇ ಬಹುಶಃ ನಿಮ್ಮನ್ನು ಇಷ್ಟು ಎತ್ತರ ಕರ್ಕೊಂಡು ಹೋಗ್ತಾ ಇದೆ ಅನಿಸುತ್ತೆ ಸುಮಿತ್ ಅವರೇ. ನಿಮ್ಮ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಆ ಡೇಸ್ ಬಗ್ಗೆ ಮೆಲುಕು ಹಾಕೋದಾದರೆ ಹೇಗಿತ್ತು? ಆ ದಿನಗಳನ್ನು ಹೇಗೆ ಕಳೆದ್ರಿ? ಸೊ ನಾನು ನಾನು ಹೇಳಿದೆ ನಿಮಗೆ, ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದೆಲ್ಲ. ಸೊ ನಾವು ಇನಿಷಿಯಲಿ ವಿಜಯನಗರ ಇದ್ವಿ. ಅದಾದಮೇಲೆ ನಾವು 8th ಮೈಲ್ ಹೆಸರುಘಟ್ಟ ಮೇನ್ ರೋಡ್ ಹತ್ರ ಶಿಫ್ಟ್ ಆದ್ವಿ. ಅಲ್ಲಿ ಒಂದು ಸ್ಕೂಲ್ ಇದೆ, ಸೌಂದರ್ಯ ಹೈಸ್ಕೂಲ್ ಅಂತ. ಸೊ ನನ್ನ ಸ್ಟಡೀಸ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಸೊ ಇನಿಷಿಯಲ್ ಡೇಸಿಂದ ನಾನು ತುಂಬ ಆ್ಯಕ್ಟಿವ್ ಕಿಡ್. ಲೈಕ್ ನಮ್ಮ ಮಮ್ಮಿ ಹೇಳ್ತಾರೆ, ನೀನು ಸ್ಟಾರ್ಟಿಂಗ್ ಡೇಸಿಂದನೂ ನಿನಗೆ ಹಿಡಿಯೋಕೆ ಆಗ್ತಿರ್ಲಿಲ್ಲ. ಇವನ್ ಇನ್ ಹಾಸ್ಪಿಟಲ್ ನಂದು ಆಕ್ಸಿಡೆಂಟ್ ಎಲ್ಲ ಆದಮೇಲೆ ನರ್ಸ್ ಎಲ್ಲ ಹೇಳೋದಂತೆ, ತುಂಬ ಬ್ರೇವ್ ಕಿಡ್, ನಿಮ್ಮ ಇಂಜೆಕ್ಷನ್ಸ್ ಎಲ್ಲ ಕೊಡೋಕೆ ಇವತ್ತಿನ ದಿವಸಗೂ ಮಕ್ಕಳೆಲ್ಲ ಅಳ್ತಾರೆ. ನಾನು ಆರಾಮಾಗಿ ತೊಗೊಂಡ್ಬಿಡ್ತಿದ್ದಂತೆ ಇಂಜೆಕ್ಷನ್ಸ್ ಎಲ್ಲ. ಸೊ ನಾನು ಇನಿಷಿಯಲ್ ಡೇಸ್ ನಾನು ಸ್ಟಾರ್ಟ್ ಮಾಡಿದ್ದು ನರ್ಸರಿ ಸೌಂದರ್ಯ ಸ್ಕೂಲಲ್ಲಿ. ಸೊ ಅಲ್ಲೇ ನಾನು 10th ಮತ್ತು 12th ಮುಗಿಸಿದ್ದು. ನಾನು ಇನಿಷಿಯಲ್ ಡೇಸಿಂದನೇ ಸ್ಪೋರ್ಟ್ಸಲ್ಲಿದ್ದೀನಿ, ತುಂಬ ಆ್ಯಕ್ಟಿವ್. ಸೊ ನಾನು ಇನ್ನೊಂದು ಹಾಬಿ ಇತ್ತು ಸ್ಕೂಲ್ ಟೈಮಲ್ಲಿ, ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ ಮಾಡುತ್ತೆ ತುಂಬ. ಸೊ ನನಗೆ ಚೀಫ್ ಮಿನಿಸ್ಟರ್ ಡಾಕ್ಟರ್ ಧರಮ್ ಸಿಂಗಿಂದನೂ ಅವಾರ್ಡ್ ಸಿಕ್ಕಿದೆ. ಸೊ ಅದಾದಮೇಲೆ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಸ್ಕೂಲಲ್ಲೆಲ್ಲ ನಾನು ಸ್ಪೋರ್ಟ್ಸು ಪೇಂಟಿಂಗ್ ಎರಡೂ ಮಾಡ್ತಿದ್ದೆ. ಬಟ್ ಆ್ಯಸ್ ಎನ್ ವೆನ್ ನಾನು ಇಂಜಿನಿಯರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಇಂಜಿನಿಯರಿಂಗ್ ಬಂದು MS ರಾಮ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಂದು ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ಮಾಡಿದ್ದೆ ನಾನಲ್ಲಿ. ಸೊ ನಾನು ಕಾಲೇಜ್ಗೆ ಹೋದಾದ್ಮೇಲೆ ನನಗೆ ಒಂದು ಇದರ್ ಡ್ರಾಯಿಂಗ್ ಆರ್ ಪೇಂಟಿಂಗ್ ಇಲ್ಲ, ಸ್ಪೋರ್ಟ್ಸ್ ಕಡೆ ಹೋಗಬೇಕು ಅಂತ ಇತ್ತು. ಸೊ ನನಗೆ ಅಣ್ಣ ಇದ್ದಾನೊಬ್ಬ ಅಮಿತ್ ಅಂದ್ಬಿಟ್ಟು. ಸೊ ಅವನು ಸ್ಕೂಲಲ್ಲೆಲ್ಲ ಸ್ಪೋರ್ಟ್ಸ್ ಆಡ್ತಿದ್ದ ತುಂಬ. ಅವನಿಗೆ ಬ್ಯಾಡ್ಮಿಂಟನ್ ಹುಚ್ಚಿತ್ತು. ಸೊ ಅವನ ಜೊತೆ ನಾನು ರೋಡ್ಸಲ್ಲೆಲ್ಲ ಆಡೋದು ಬ್ಯಾಡ್ಮಿಂಟನ್ನು, ಯಾವ ಕೋಚಿಂಗ್ ಹೋಗ್ತಿಲ್ಲ ಏನಿಲ್ಲ. ಸೊ ಒಂದು ನ್ಯಾಷನಲ್ಸ್ ಶೆಡ್ಯೂಲ್ ಆಯಿತು, ಟ್ರೈ ಮಾಡೋಣ ಅಂತ ಹೋದೆ. ಸೊ ನಂದು ಇಂಜಿನಿಯರಿಂಗ್ ಆದಮೇಲೆ ನಾನು ನನ್ನ ಬ್ಯಾಡ್ಮಿಂಟನ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು.
ಜೊತೆಗೆ ನೀವು ಕಾಗ್ನಿಸೆಂಟಲ್ಲೂ ವರ್ಕ್ ಮಾಡ್ತಾ ಇದ್ದೀರಲ್ಲ ಸೇಮ್ ಟೈಮ್? ಹಾಂ, ಆಫ್ಟರ್ ನಂದು ಸ್ಟಡೀಸ್ ಆದಮೇಲೆ, ಇಂಜಿನಿಯರಿಂಗ್ ಆದಮೇಲೆ ನಂದು ಪ್ಲೇಸ್ಮೆಂಟ್ ಆಯಿತು ಫಸ್ಟ್ ಕಂಪನಿ ಕಾಗ್ನಿಸೆಂಟ್. ಸೊ ಕಾಗ್ನಿಸೆಂಟ್ ನಾನು ಹೋದಾಗ ಫಸ್ಟ್ ಇಯರ್ 2014 ನಾನು ಫಸ್ಟ್ ನ್ಯಾಷನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗಿದ್ದ ತನಕ ನನಗೆ ಮನೆಯಲ್ಲಿ ನಾನು ಯಾವಾಗಲೂ ಕೇಳೋನು, ನಾನು ಕೋಚಿಂಗ್ ಕಳಿಸಿ, ನಂಗೆ ಬ್ಯಾಡ್ಮಿಂಟನ್ ಇಂಟ್ರೆಸ್ಟ್ ಇದೆ ಅಂತ. ಬಟ್ ಡ್ಯೂ ಟು ಫಿನಾನ್ಷಿಯಲ್ ಸರ್ಕಮ್ಸ್ಟೆನ್ಸಸ್ ಮನೆಯಲ್ಲಿ ಕಳ್ಸೋಕೆ ಆಗ್ತಿರ್ಲಿಲ್ಲ. ಸೊ ಕೋಚಿಂಗ್ ಕಳ್ಸೋಕೆ ಆಗ್ತಿಲ್ಲ. ನನಗೆ ಕಿಟ್ಟಿಂಗ್ ಕೂಡ ನಾನು ಫಸ್ಟ್ ನ್ಯಾಷನಲ್ಸು ಅಷ್ಟೇ ಇವತ್ತಿನ ದಿವಸಕ್ಕೆ ನಾನು ನೆನಪಿದೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನ ಹತ್ರ ನಾನು ರ್ಯಾಕೆಟು, ಶೂಸು, ಬ್ಯಾಡ್ಮಿಂಟನ್ ಕಿಟ್ ಎಲ್ಲ ಅವನ ಹತ್ರ ಇಸ್ಕೊಂಡು ಹೋಗಿದ್ದು. ಸೊ ನನ್ನ ಫಸ್ಟ್ ನ್ಯಾಷನಲ್ಸು ಚೆನ್ನಾಗಾಯಿತು, ನನಗೆ ಸಿಲ್ವರ್ ಆ್ಯಂಡ್ ಬ್ರಾನ್ಸ್ ಮೆಡಲ್ ಆಯಿತು. ಅದಾದಮೇಲಿಂದ ಐ ಥಾಟ್ ಲೈಕ್ ನಾನು ಸೀರಿಯಸ್ ಆಗಿ ತೊಗೊಳೋಣ. ಅವಾಗ ತನಕ ನನಗೆ ಪ್ಯಾರಾ ಬ್ಯಾಡ್ಮಿಂಟನ್, ಇದು ಪ್ಯಾರಾ ಅಂದರೆ ಒಂದು ಇಟ್ ಈಸ್ ಎ ಸ್ಪೋರ್ಟ್ಸ್ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲ್, ಲೈಕ್ ಫಾರ್ ಡಿಸೇಬಿಲಿಟಿ. ಸೊ ನನಗೆ ಅವಾಗಿದ್ದ ತನಕ ನನಗೆ ಪ್ಯಾರಾ ಬ್ಯಾಡ್ಮಿಂಟನ್ ಅಂತ ಗೊತ್ತಿರಲಿಲ್ಲ ಏನು ಇದೆ ಅಂದ್ಬಿಟ್ಟು. ಸೊ 2014 ಅಟ್ ಎನ್ ಈವೆಂಟ್ ನನಗೊಬ್ರು ಮೀಟ್ ಆದರು. ಅಲ್ಲಿ ನನಗೆ ಅವ್ರು ಹೇಳಿದ್ರು, ವೈ ಡೋಂಟ್ ಯು ಟ್ರೈ ಪ್ಯಾರಾ ಬ್ಯಾಡ್ಮಿಂಟನ್ ಅಂದ್ಬಿಟ್ಟು. ಸೊ ಅದಾದಮೇಲೆ ಟ್ರೈ ಮಾಡಿದೆ, ಸ್ವಲ್ಪ ಸಕ್ಸಸ್ ಸಿಕ್ತು. ಐ ಆಮ್ ಹಿಯರ್ ಟುಡೇ. ಬ್ಯಾಡ್ಮಿಂಟನಲ್ಲಿ ನಿಮ್ಗೆ ರೋಲ್ ಮಾಡಲ್ ಯಾರು? ಸೊ ಬ್ಯಾಡ್ಮಿಂಟನಲ್ಲಿ ನನಗೆ ರೋಲ್ ಮಾಡೆಲ್ ಬಂದು ಸೈನಾ ನೆಹ್ವಾಲ್. ಸೊ ಫಸ್ಟ್ ವಿಮೆನ್ ಫ್ರಮ್ ಇಂಡಿಯಾ ಟು ಬಿ ವರ್ಲ್ಡ್ ನಂಬರ್ 1. ಸೊ ಅವರು ವರ್ಲ್ಡ್ ನಂಬರ್ 1. ಸೊ ಸೈನಾ ನೆಹ್ವಾಲ್ನ ತುಂಬ ಫಾಲೋ ಮಾಡ್ತಿದ್ದೆ ನಾನು ಯಂಗರ್ ಡೇಸಿಂದನು. ಸೊ ನಂದು ಬ್ಯಾಡ್ಮಿಂಟನ್ ಬಂದು ಸೈನಾ ನೆಹ್ವಾಲ್. ಪ್ಯಾರಾ ಬ್ಯಾಡ್ಮಿಂಟನ್ ಒಬ್ಬರು ನಂಗೆ ರೋಲ್ ಮಾಡೆಲ್ ಇದ್ದಾರೆ ಇವಾಗ, ಅವ್ರ ಹೆಸರು ಪ್ರಮೋದ್ ಭಗತ್ ಅಂತ. ಸೊ ರೀಸೆಂಟ್ಲಿ ಕನ್ಕ್ಲೂಡೆಡ್ ಪ್ಯಾರಾಲಿಂಪಿಕ್ಸಲ್ಲಿ ಅವರಿಗೆ ಗೋಲ್ಡ್ ಮೆಡಲ್ ಆಯಿತು, ಪ್ರಮೋದ್ ಭಗತ್ ಅಂದ್ಬಿಟ್ಟು. ಸೊ ಇವ್ರು ನನ್ನ ರೋಲ್ ಮಾಡೆಲ್ ಬ್ಯಾಡ್ಮಿಂಟನಲ್ಲಿ. ಓಕೆ. 2015 2015 2 ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ನೀವು ಪಾಲ್ಗೊಂಡ್ರಲ್ಲ, ಆ ಮೆಮೊರಿ ಬಗ್ಗೆ ಹೇಳೋದಾದರೆ? ಹಾಂ, ಸೊ 2014 ನಾನು ಪಾರ್ಟಿಸಿಪೇಟ್ ಮಾಡಿದೆ ನ್ಯಾಷನಲ್ಸಲ್ಲಿ. ಅದಾದಮೇಲೆ ಸ್ವಲ್ಪ ಫೇಮ್ ಬಂತು, ಕರ್ನಾಟಕದಿಂದ ಒಬ್ಬ ಹುಡುಗ ಇದ್ದಾನೆ, ಬ್ಯಾಡ್ಮಿಂಟನ್ ಆಡ್ತಾನೆ, ಚೆನ್ನಾಗಿ ಆಡ್ತಿದ್ದಾನೆ ಅಂದ್ಬಿಟ್ಟು. ಏನಕ್ಕೆ ನನಗೆ ನೆನಪಿರೋ ಪ್ರಕಾರ ನಾನು ಒಂದು 2 ಒಳ್ಳೆ ಪ್ಲೇಯರ್ಸ್ಗೆ, ಲೈಕ್ ಆಲ್ರೆಡಿ ದೇವರ್ ಪ್ಲೇಯಿಂಗ್, ಅವರು ಸೀನಿಯರ್ ಆಡ್ತಿದ್ರು, ಅವ್ರನ್ನಿಬ್ರು ಡಿಫೀಟ್ ಮಾಡಿ ನಾನು ಸೆಮಿಫೈನಲ್ಸ್ಗೆ ಹೋಗಿದ್ದೆ. ಓಕೆ. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ನೇಮ್ ಬಂದಿತ್ತು 2014. ಅದಾದಮೇಲೆ 2015 ಚೆನ್ನೈಯಲ್ಲಿ ಇನ್ನೊಂದು ನ್ಯಾಷನಲ್ಸ್ ಇತ್ತು. ಸೊ ಐ ಪಾರ್ಟಿಸಿಪೇಟೆಡ್. ಏನಕ್ಕೆ ಒಂದ್ಸತಿ ಪಾರ್ಟಿಸಿಪೇಟ್ ಮಾಡೋದ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ. ಸೊ ನಂಗೆ ಸಿಲ್ವರ್ ಆಗಿತ್ತಾಗಲೇ. ಸೊ ನನ್ನ ನೆಕ್ಸ್ಟ್ ಟೈಮ್ ಬಂದು ಗೋಲ್ಡ್ ಇತ್ತು. ಸೊ ಐ ವಾಸ್ ಏಬಲ್ ಟು ಅಚೀವ್ ಅದು. 2015 2 ನ್ಯಾಷನಲ್ಸ್ ನಡೀತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಸೊ ಎರಡಲ್ಲೂ ಪಾರ್ಟಿಸಿಪೇಟ್ ಮಾಡಿ ನಾನು ಗೋಲ್ಡ್ ಗೆದ್ದಿದ್ದು ನಂಗೆ ತುಂಬ ಖುಷಿ ಆಯಿತು. ನಿಜ. ಹಾಗೆ ಈ PV ಸಿಂಧು ಅವ್ರನ್ನ ನೀವು ಭೇಟಿಯಾಗಿದ್ರಿ, ಆ ಅನುಭವ ಮತ್ತು ಅವ್ರ ಜೊತೆಗೆ ನಿಮ್ಮ ಒಡನಾಟದ ಬಗ್ಗೆ ಹೇಳೋದಾದರೆ? ಹಾಂ, ಸೊ PV ಸಿಂಧುಗೆ ನಾನು 2019 ವರ್ಲ್ಡ್ ಚಾಂಪಿಯನ್ಶಿಪ್ ಇತ್ತು ನಮ್ಮದು. ಸೊ ಇದು ವೆರಿ ಫಸ್ಟ್ ಟೈಮ್ ನಮ್ಮದು ಪ್ಯಾರಾ ಬ್ಯಾಡ್ಮಿಂಟನ್ ಮತ್ತು ನಾರ್ಮಲ್ ಬ್ಯಾಡ್ಮಿಂಟನ್ ಈವೆಂಟ್ ಜೊತೆಗೆ ನಡೆದಿತ್ತು. ಲೈಕ್ ಹಾಲ್ ಸೇಮ್ ಅರೇನಾ, ಬೇರೆ ಬೇರೆ ಹಾಲಲ್ಲಿ ಇತ್ತು. ಸೊ ಅಲ್ಲಿ ನನಗೆ ಆ್ಯಸ್ ಐ ಟೋಲ್ಡ್ ನನ್ನ ರೋಲ್ ಮಾಡೆಲ್ ಸೈನಾ ನೆಹ್ವಾಲ್ ಆಗಿರಲಿ ಮತ್ತು PV ಸಿಂಧು ಆಗಿರಲಿ, ಇವರೆಲ್ಲ ಅಲ್ಲಿ ಸೇಮ್ ಈವೆಂಟ್ಗೆ ಬಂದಿದ್ರು. ಅವರು ವರ್ಲ್ಡ್ ಚಾಂಪಿಯನ್ಶಿಪ್ ಆಡ್ತಿದ್ರು, ನಾವು ವರ್ಲ್ಡ್ ಚಾಂಪಿಯನ್ಶಿಪ್ ಆಡ್ತಿದ್ವಿ. ಸೊ 2019 ನನಗೆ PV ಸಿಂಧು ಮೀಟ್ ಆದರು. ಇಟ್ ವಾಸ್ ಎ ವೆರಿ ಬಿಗ್ ಫೀಟ್ ಮೀಟಿಂಗ್ ಹರ್ ಇನ್ 2019. ಏನಕ್ಕಂದ್ರೆ 2019 ವರ್ಲ್ಡ್ ಚಾಂಪಿಯನ್ಶಿಪ್ ಗೋಲ್ಡ್ ಮೆಡಲಿಸ್ಟ್ PV ಸಿಂಧು. ಸೊ ತುಂಬಾ ಖುಷಿ ಆಯಿತು ಆಬ್ವಿಯಸ್ ಆಗಿ. ಓಕೆ. 2019 ನೀವು ನಿಮ್ದು 2ನೇ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲ ಅದು? 2016 ನೀವು ಮೊದಲ ಸಲ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಮೆಂಟಲ್ಲಿ ಆಡಿದ್ದು, ಆ ಮೆಮೊರಿ ಹೇಳೋದಾದರೆ 2016? ಹಾಂ, ಸೊ ನನಗೆ ನ್ಯಾಷನಲ್ಸ್ ನಂದು ಅಚೀವ್ಮೆಂಟ್ಸ್ ಎಲ್ಲ ನೋಡಿ ನನಗೆ ನೆಕ್ಸ್ಟು ಇಂಡಿಯನ್ ಟೀಮ್ ಸೆಲೆಕ್ಷನ್ಸ್ಗೆ ಕಾಲ್ ಬಂತು ದ್ಯಾಟ್ ನೀವು ಇವಾಗ ಇಂಡಿಯಾ ಟೀಮಿಗೆ ಆಡ್ಬೋದು ಅಂದ್ಬಿಟ್ಟು. ಸೊ ಆ ಡೇ ನನಗೆ ಇನ್ನೂ ತನಕ ನೆನಪಿದೆ. ನಾನು ಮನೆಯಲ್ಲೆಲ್ಲ ಹೇಳಿದೆ ನನಗೆ, ಮಮ್ಮಿ ನಾನು ಸೆಲೆಕ್ಟ್ ಆಗಿದ್ದೀನಿ, ಇಂಡಿಯಾಗೆ ಆಡ್ತಿದ್ದೀನಿ. 2016 ಇಟ್ ವಾಸ್ ಥೈಲ್ಯಾಂಡಲ್ಲಿ ಇದ್ದಿದ್ದು, ಅದು ಬ್ಯಾಂಕಾಕಲ್ಲಿ. ಸೊ ಸರಿ ಅಂದ್ಬಿಟ್ಟು ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ವೆರಿ ಫಸ್ಟ್ ಮ್ಯಾಚ್ ನಂಗೆ ಇನ್ನೂ ತನಕ ನೆನಪಿದೆ. ನನಗೆ ಕೋರ್ಟ್ ಒಳಗೆ ಇಟ್ ವಾಸ್ ಎ ಮಿಕ್ಸ್ಡ್ ಡಬಲ್ಸ್ ಮ್ಯಾಚ್. ಸೊ ನನಗೆ ಇವಾಗ ತನಕ ನೆನಪಿದೆ, ನಂಗೆ ಶಿವರಿಂಗ್ ಆಗ್ತಿಲ್ಲ ಲಿಟ್ರಲ್ ಆಗಿ. ಫಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚು. ಸೊ ಆಬ್ವಿಯಸ್ ಆಗಿ ಇಂಡಿಯಾ ಜರ್ಸಿ ಹಾಕೊಂಡು ಆ ಕೋರ್ಟಲ್ಲಿ ಇಳಿಯೋದೇ ಫೀಲಿಂಗೇ ಬೇರೆ ಅದು. ಸೊ ಲಿಟ್ರಲಾಗಿ ಶಿವರಿಂಗ್ ಆಗ್ತಿತ್ತು. ಆ್ಯಂಡ್ ಐ ವನ್ ದಟ್ ಮ್ಯಾಚ್ ಇನ್ ದಿ ಥರ್ಡ್ ಸೆಟಲ್ಲಿ ನಾನು ವಿನ್ ಆದೆ. ಸೊ ಆ ಫಸ್ಟ್ ಮ್ಯಾಚ್ ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ಮಿಕ್ಸ್ ಡಬಲ್ಸು. ಸೊ 2016 ವಾಸ್ ಮೈ ವೆರಿ ಫಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲ್ ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ದು. 2019 ಬರೋಷ್ಟರಲ್ಲಿ ಸಾಕಷ್ಟು ಅನುಭವ ಆಗಿರುತ್ತೆ ನಿಮಗೆ ಆ ವರ್ಲ್ಡ್ ಚಾಂಪಿಯನ್ಶಿಪ್ ಬರೋಷ್ಟರಲ್ಲಿ? ಹೌದು. ಸೊ 2019 ನನಗೆ ಸೆಕೆಂಡ್ ವರ್ಲ್ಡ್ ಚಾಂಪಿಯನ್ಶಿಪ್. ಸೊ ಫಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಬಂದು 2017 ಇತ್ತು. ಸೊ ವರ್ಲ್ಡ್ ಚಾಂಪಿಯನ್ಶಿಪ್ ಅಂದರೆ ಒಂದು ದೊಡ್ಡ ಇವೆಂಟ್ ಸ್ಪೋರ್ಟ್ಸಲ್ಲಿ. ಸೊ ಇಫ್ ಪೀಪಲ್ ಡಸಂಟ್ ನೋ, ಒಲಿಂಪಿಕ್ಸ್ ನೆಕ್ಸ್ಟ್ ಇವೆಂಟ್ ಬಂದು ಏಷ್ಯನ್ ಗೇಮ್ಸ್ ಆ್ಯಂಡ್ ವರ್ಲ್ಡ್ ಚಾಂಪಿಯನ್ಶಿಪ್. ಸೊ ವರ್ಲ್ಡ್ ಚಾಂಪಿಯನ್ಶಿಪ್ ಇಸ್ ಲೈಕ್ ಇಟ್ಸ್ ಬೇಸಿಕಲಿ ಲೈಕ್ ಕ್ರಿಕೆಟಲ್ಲಿ ಹೇಗೆ ವರ್ಲ್ಡ್ ಕಪ್ ಇದೆ ಅದೇ ಥರ ಬ್ಯಾಡ್ಮಿಂಟನಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಪು. ಸೊ 2019 ನಂಗೆ ಸೆಕೆಂಡ್ ಟೈಮ್ ಸೆಲೆಕ್ಟ್ ಆದಾಗ ತುಂಬಾ ಖುಷಿ ಆಯಿತು.
ಅದಕ್ಕೂ ಮುಂಚೆ ನಾನು ಉಗಾಂಡಾಗ ಹೋಗಿ ಸಿಲ್ವರ್ ಮೆಡಲ್ ಗೆದ್ಕೊಂಡ್ಬಂದಿದ್ದೆ. ಸೊ ಇನ್ ದಿ ಸೇಮ್ ಇಯರ್ ನನಗೆ 2019 ವರ್ಲ್ಡ್ ಚಾಂಪಿಯನ್ಶಿಪ್ ಕಾಲ್ ಕೂಡ ಬಂತು. ಸೊ ಇಟ್ ವಾಸ್ ಅ ರಿಯಲಿ ಗುಡ್ ಮೆಮರಿ. ಉಗಾಂಡಾದಲ್ಲಿ ಜಾಸ್ತಿ ಟೂರ್ನಮೆಂಟ್ಸ್ ನಡೆಯುತ್ತಾ ಈಗ? ಯಾಕಂದರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ವಿಡಿಯೋ ರೆಕಾರ್ಡ್ ಆಗೋಕ್ಕಿಂತ ಜಸ್ಟ್ ಫ್ಯೂ ಡೇಸ್ ಬಿಫೋರ್ ಆಲ್ಸೋ ನೀವು ಅಲ್ಲಿದ್ದಿರಿ. ಅಲ್ಲಿ ನೀವು ಕಂಚಿನ ಪದಕವನ್ನು ಗೆದ್ಕೊಂಡು ಬಂದಿದ್ರಿ ಈ 2021 ಈ ವರ್ಷದೂ ಕೂಡ. ಈ ಹಿಂದೆ ಕೂಡ ಸಿಲ್ವರ್ ಗೆದ್ದಿದ್ರಿ ಅಂತ ಹೇಳ್ತಿದ್ರಿ. ಸೊ ಜಾಸ್ತಿ ಟೂರ್ನಮೆಂಟ್ ಅಂದ್ರೆ ನಡೆಯುತ್ತೆ ಅಲ್ಲಿ ಹೇಗೆ ಅಂತ? ಸೊ ಇದು ನಮ್ದು ಪ್ಯಾರಾ ಬಂದ್ಬಿಟ್ಟು ಎವ್ರಿ ಇಯರ್ ಆಲ್ಮೋಸ್ಟ್ ಒಂದು 8 to 10 ಟೂರ್ನಮೆಂಟ್ಸ್ ಇರುತ್ತೆ. ಸೊ ಎವ್ರಿ ಇಯರ್ ಉಗಾಂಡಾದಲ್ಲಿ ಟೂರ್ನಮೆಂಟ್ ಇರುತ್ತೆ. 2020 ಏನಕ್ಕೆ ಆಗಿಲ್ಲ ಅಂದರೆ ಡ್ಯೂರಿಂಗ್ ದಿಸ್ ಕೋವಿಡ್ ಅದಾಗಿಲ್ಲ. ಹೌದು. ಸೊ 2021 ನೀವು ಕೇಳ್ತಿದ್ದೀರಾ. ಸೊ ಐ ವುಡ್ ಲೈಕ್ ಟು ಹೈಲೈಟ್ ದ್ಯಾಟ್. ಏನಕ್ಕೆ ಅಂದರೆ ನನಗೆ 2020 ಡಿಸೆಂಬರಲ್ಲಿ ಇಂಜುರಿ ಆಯಿತು ಆಡ್ತಾನೆ. ಸೆಪ್ಟೆಂಬರ್ 6th ನಂಗೆ ಡೇಟ್ ಕೂಡ ನೆನಪಿದೆ. ಆಡ್ದ ನನಗೆ ACL ಟೇರ್ ಆಯಿತು. ACL ಟೇರ್ ಇಸ್ ನಥಿಂಗ್ ಬಟ್ ಲಿಗಮೆಂಟ್ ಟೇರ್. ಸೊ ಇದು ಒಂದು ದೊಡ್ಡ ಇಂಜುರಿ, ಬ್ಯಾಡ್ಮಿಂಟನ್ ಎನಿ ಸ್ಪೋರ್ಟ್ಸ್ ಫೀಲ್ಡಲ್ಲಿ ದೊಡ್ಡ ಇಂಜುರಿ. ಸೊ ನಂಗೆ ಡಿಸೆಂಬರಲ್ಲಿ ಸರ್ಜರಿ ಆಯಿತು. ಸೊ ಕಮಿಂಗ್ ಬ್ಯಾಕ್ ಫ್ರಮ್ ACL ವಾಸ್ ಎ ವೆರಿ ವೆರಿ ಬಿಗ್ ಥಿಂಗ್ ಫಾರ್ ಮೀ. ಸೊ ಈ ಮೆಡಲ್ ನನಗೆ ಸಿಲ್ವರ್ಗೂ ಜಾಸ್ತಿ ಖುಷಿ ಕೊಡ್ತು ಬ್ರಾನ್ಸ್ ಮೆಡಲ್. ಏನಕ್ಕೆ ನಾನು ಇಂಜುರಿ ಆದಮೇಲೆ ಕಮ್ ಬ್ಯಾಕ್ ಮಾಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಸೊ ನಾನು ತುಂಬ ಏಮ್ ಮಾಡ್ತಿದ್ದೀನಿ, ಐ ವಿಲ್ ಚೇಂಜ್ ದಿ ಕಲರ್ ಆಫ್ ದಿಸ್ ಮೆಡಲ್ ಫಾರ್ ಶ್ಯೂರ್ ಇನ್ ದಿ ಕಮಿಂಗ್ ಇಯರ್ಸ್. ಆಗಲಿ, ನಿಮಗೆ ಆ ಯಶಸ್ಸು ಸಿಗಲಿ, ಭಾರತಕ್ಕೂ ಕೂಡ ನಿಮ್ಮಿಂದ ಆ ಕೀರ್ತಿ ಬರಲಿ ಅಂತ ನಾವು ಕೂಡ ಹಾರೈಸ್ತೀವಿ. ನೀವು ಸ್ಪೋರ್ಟ್ಸ್ ಬಗ್ಗೆ ಇಷ್ಟೊಂದು ಉತ್ಸಾಹದಿಂದ ಮಾತಾಡೋ ನೀವು ಪ್ರೊಫೆಷ್ನಲಿ ನೀವೊಬ್ಬ IT ವ್ಯಕ್ತಿ, ನೀವು IT ಪರ್ಸನ್. ನೀವು ನಿಮ್ಮ ಪ್ರೊಫೆಷನ್ ಮತ್ತು ಪ್ಯಾಷನ್ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ವೆರಿ ಟ್ರಿಕಿ ಕ್ವೆಶನ್. ನನಗೆ ತುಂಬಾ ಜನ ಕೇಳಿದ್ದಾರೆ ಪ್ರೊಫೆಷ್ನಲಿ ಮತ್ತು ಪರ್ಸ್ನಲಿ ಹೇಗೆ ಮ್ಯಾನೇಜ್ ಮಾಡ್ತಿದ್ಯಾ. ಏನಕ್ಕಂದರೆ IT ಇಸ್ ನಾಟ್ ಐ ಮೀನ್ ಅದು ಅಷ್ಟೊಂದು ಈಸಿ ಇಲ್ಲ. IT ನೀವು ಕೆಲಸ ಮಾಡಬೇಕಾಗುತ್ತೆ, 9 hours ಡೆಸ್ಕ್ ಜಾಬ್ ಅದು. ಸೊ ಈಸಿ ಇಲ್ಲ. ಬಟ್ ನಾನು ನನ್ನ ಕಂಪನೀಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಕಾಗ್ನಿಸೆಂಟ್ ಕೂಡ ಆಗಿರಲಿ, ಪ್ರೆಸೆಂಟ್ಲಿ ಐ ಆಮ್ ವರ್ಕಿಂಗ್ ವಿತ್ ಕ್ಯಾಬ್ಜಿಮಿನಿ. ಸೊ ಕ್ಯಾಬ್ಜಿಮಿನಿಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ. ದ್ಯಾಟ್ ಡ್ಯೂರಿಂಗ್ ಮೈ ಟೂರ್ನಮೆಂಟ್ಸ್ ಎಲ್ಲ ಅವ್ರು ನನಗೆ ಹಾಲಿಡೇಸ್ ಲೀವ್ಸ್ಗೆ ಏನೂ ಪ್ರಾಬ್ಲಮ್ ಕೊಡಲ್ಲ. ಬಟ್ ಬೇರೆ ಟೈಮ್ಸಲ್ಲೂ ಅಷ್ಟೇ, ಇಫ್ ಇನ್ ಕೇಸ್ ಸಪೋಸ್ ನೆಕ್ಸ್ಟ್ ಮಂತ್ ಟೂರ್ನಮೆಂಟ್ ಇದೆ, ಸೊ 1 month ಪ್ರೀವಿಯಸ್ ನನಗೆ ಸ್ವಲ್ಪ ವರ್ಕ್ ಪ್ರೆಷರ್ ಕಮ್ಮಿ ಮಾಡಿಬಿಡ್ತಾರೆ. ಸೊ ದ್ಯಾಟ್ ಐ ಕ್ಯಾನ್ ನಾನು ಪ್ರಾಕ್ಟೀಸ್ ಮಾಡಿ ಫೋಕಸ್ ಮಾಡಿ ನಾನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂದ್ಬಿಟ್ಟು. ಬ್ಯಾಲೆನ್ಸಿಂಗ್ ಈಸ್ ರಿಯಲಿ ಟಫ್. ಹೌದು, ಟಫ್ ಇದೆ. ಬಟ್ ಅದು ನಿಮ್ಮ ಕೈಯಲ್ಲಿದೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. ಡೆಫಿನೆಟ್ಲಿ ಅಪ್ರೋಚ್ ಮಾಡಿ ನಿಮ್ಮ ಮ್ಯಾನೇಜರ್ಸ್ಗೆ, ನಿಮ್ಮ ಟೀಮ್ ಲೀಡ್ಸ್ಗೆ. ಅವ್ರು ನಿಮ್ಮ ಪ್ರಾಬ್ಲಮ್ ಅರ್ಥ ಮಾಡ್ಕೊತಾರೆ. ಅವ್ರು ನಿಮಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ ನಿಮ್ಮ ಪ್ರಾಕ್ಟೀಸ್ಗೆ. ಮತ್ತು ನೀವು ಪ್ರೊಫೆಷ್ನಲ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲೈಫ್ ಎರಡೂ ಕೂಡ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಯಾಕಂದರೆ ನಾವು ಕೂಡ ಆಫೀಸಲ್ಲಿ ಮಾತಾಡ್ತಾ ಇರ್ತೀವಿ ಆವಾಗ. ಅಟ್ಲೀಸ್ಟ್ ಬೆಳಿಗ್ಗೆ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿಗೋಸ್ಕರ ಏನಾದ್ರು ಕ್ರಿಕೆಟ್ ಏನಾದ್ರು ಆಡೋಣ ಬೆಳಿಗ್ಗೆ ಬನ್ನಿ ಅಂತ. ನಿಧಾನಕ್ಕೆ ನಿದ್ದೆಗಣ್ಣಲ್ಲಿ ಒಂದು 2-3 ಜನ ಬಂದರೆ ಭಾಳ ಹೆಚ್ಚೋದು. ಇಂಥ ಸಿಚುವೇಷನಲ್ಲಿ ನಾವಿದ್ದೀವಿ. ಇಂಥ ಟೈಮಲ್ಲಿ ಯುವಕರಿಗೆ ನೀವು ಎಷ್ಟೇ ಒತ್ತಡ ಇದ್ದರೂ ಕೂಡ ಹ್ಯಾಪಿಯಾಗಿರೋದು, ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಏನು ಟಿಪ್ಸ್ ಕೊಡೋಕ್ಕೆ ಬಯಸ್ತೀರಿ? ಸೊ ಇವತ್ತಿನ ಕಿಡ್ಸ್ಗೆ ನಾನು ಒಂದೇ ಮಾತು ಹೇಳೋದು, ಇಫ್ ಯು ವಾಂಟ್ ಎ ಸ್ಟ್ರೆಸ್ ಫ್ರೀ ಲೈಫ್, ನಿಮಗೆ ಸ್ಟ್ರೆಸ್ ಬೇಡ ಅಂದರೆ ಲೈಫಲ್ಲಿ ಸ್ಪೋರ್ಟ್ಸ್ ಮಾಡಿ. ಸ್ಪೋರ್ಟ್ಸ್ ಈಸ್ ದಿ ಓನ್ಲಿ ಪಿಲ್. ನೀವು ಎಷ್ಟೇ ಡಾಕ್ಟರ್ ಹತ್ರ ಹೋಗಿ ಏನೇ ಹೋಗಿ ನಿಮ್ಮದು ಸ್ಟ್ರೆಸ್ ಕಡಿಮೆ ಆಗಲ್ಲ. ನಿಮ್ಮದು ಏನು ಪ್ರೊಫೆಷನ್ ಇದೆ, ಲೆಟ್ ಇಟ್ ಬಿ ಯುವರ್ ಎ ಸ್ಟೂಡೆಂಟ್, ನೀವು ಸ್ಟೂಡೆಂಟ್ ಆಗಿದ್ದೀರಾ, ಇಲ್ಲ ಕೆಲಸ ಮಾಡ್ತಿದ್ದೀರಾ, ಜಾಬ್ ಮಾಡ್ತೀವಿ, ಏನೇ ಆಗಿರಲಿ, 1 hour ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ. ಸೊ ನೀವು ಅದು ಹೋಗ್ಬಿಟ್ಟು ನೋಡಿ ನೀವು ಎಷ್ಟು ಫ್ರೆಶನ್ ಅಪ್ ಆಗಿ ವಾಪಸ್ ಬರ್ತೀರಾ ಅಂದ್ಬಿಟ್ಟು. ಸೊ ನಂದು ಅದೇ, ಇವಾಗ ನಂದು ಕೆಲಸದ್ದು 9 hours ಇರುತ್ತೆ. ಅದಾದಮೇಲೆ ನನಗೆ ಸ್ಟ್ರೆಸ್ ಫ್ರೀ ಮಾಡಿ ನನ್ನ ಸ್ಪೋರ್ಟ್ಸು. ನಾನು ಇಂಜುರಿ ಆಗಕ್ಕೆ ಮುಂಚೆ ಅಟ್ಲೀಸ್ಟ್ 5 days 6 days a week ನಾನು ಆಟಾಡ್ತಿದ್ದೆ ಮಿನಿಮಮ್. ಸೊ ಇಂಜುರಿ ಟೈಮಲ್ಲಿ ನನಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಬಟ್ ನಾನು ನನ್ನ ಡಿಟರ್ಮಿನೇಷನ್, ನನ್ನ ವಿಲ್ನ ಐ ಡಿಂಟ್ ಲೆಟ್ ಇಟ್ ಗೋ ಡೌನ್. ಸೊ ನಾನು ಡೈಲಿ ರಿಹ್ಯಾಬ್ ಮಾಡ್ತಿದ್ದೆ, ಡೈಲಿ ಜಿಮ್ಗೆ ಹೋಗ್ತಿದ್ದೆ. ಅದಾದಮೇಲೆ ನನಗೆ ಆಡೋಕ್ಕಾಗ್ತಿಲ್ಲ, ಬಟ್ ಸ್ಟಿಲ್ ನಾನು ಕೋರ್ಟ್ಗೆ ಹೋಗ್ಬಿಟ್ಟು ಕೂತ್ಕೊತಿದ್ದೆ ಸುಮ್ಮನೆ ಆ ಎನ್ವೈರನ್ಮೆಂಟ್ ಫೀಲ್ ಮಾಡೋಕ್ಕೆ. ಸೊ ದ್ಯಾಟ್ ನನಗೆ ಬೇಜಾರಾಗಬಾರ್ದು, ನನಗೆ ಅಲ್ಲಿ ಆಡ್ತಿರೋ ಮಕ್ಕಳನ್ನ ನೋಡ್ಬಿಟ್ಟು ನನಗೆ ಬರಬೇಕು ವಾಪಸ್ ಫೀಲ್ಡಿಗೆ, ಬೇಗ ಬರಬೇಕು ಅಂದ್ಬಿಟ್ಟು ನನಗೆ ತುಂಬಾ ಆಸೆ ಆಗ್ತಿತ್ತು. ಸೊ ನಾನು ನನ್ನ ಫ್ರೆಂಡ್ಸು ಅಲ್ಲಿ ಆಟಾಡ್ತಿದ್ರು, ಹೋಗ್ಬಿಟ್ಟು ಅಲ್ಲಿ ಕೂತ್ಕೊತಿದ್ದೆ ಅಷ್ಟು ಅವ್ರ ಮ್ಯಾಚಸ್ ನೋಡೋಕ್ಕೆ. ನನಗೆ ಖುಷಿ, ಅವ್ರ ಮ್ಯಾಚಸ್ ನೋಡೋಕೆ ಖುಷಿ. ನನಗೆ ಆ ಬ್ಯಾಡ್ಮಿಂಟನ್ ಕೋರ್ಟ್ ಅಂದ್ರೆ ಖುಷಿ. ಸೊ ಸುಮ್ಮನೆ ಹೋಗ್ಬಿಟ್ಟು ನಾನು ಒಂದು 1/2 hour ಹೋಗ್ಬಿಟ್ಟು ಕೂತ್ಕೊಂಡ್ಬಂದಿದ್ದೆ, ನನಗೆ ಫ್ರೆಶನ್ ಅಪ್ ಆಗೋದು ಮೈಂಡು. ಸೊ ದಿ ಥಿಂಗ್ ಯು ಲವ್, ಅದನ್ನು ಯಾವತ್ತೂ ಬಿಡಬೇಡಿ. ಆಬ್ವಿಯಸ್ ಆಗಿ 1 hour ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕು ನೀವು, ಆವಾಗಲೇ ನಿಮಗೆ ಸ್ಟ್ರೆಸ್ ಫ್ರೀ ಲೈಫ್ ಸಿಗೋದು. ಓಕೆ, ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ಇಷ್ಟೊಂದು ಸ್ಲಿಮ್ ಪ್ರೊಫೈಲ್ ಮೇಂಟೈನ್ ಮಾಡಿದಿರಿ. ಜಸ್ಟ್ ತುಂಬ ಪ್ರಾಕ್ಟೀಸ್ ಮಾಡೋದ್ರಿಂದನೇ ಅಷ್ಟು ಫಿಟ್ ಆಗಿರೋಕ್ಕೆ ಸಾಧ್ಯ ಆಗಿದೆಯಾ ನಿಮಗೆ? ದಿನಾನು ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ವೀಕ್ಲಿ ಇಂತಿಷ್ಟು hours ಅಂತ ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಹೇಗೆ ನಿಮ್ಮ ಪ್ರಾಕ್ಟೀಸ್ ಹೇಗಿರುತ್ತೆ ಅಂತ? ಸೊ ಫಿಟ್ನೆಸ್ ಬಂದು ನಾನು ನಿಮಗೆ, ನಾನು ವೆಜಿಟೇರಿಯನ್. ಸೊ ಐ ಡೋಂಟ್ ಕನ್ಸ್ಯೂಮ್ ಮೀಟ್. ಐ ಆಮ್ ಅನಿಮಲ್ ಲವರ್ ಆ್ಯಸ್ ವೆಲ್. ಸೊ ಬರೀ ವೆಜ್ ಡಯಟ್ ನಂದು. ಸೊ ಸ್ಲಿಮ್ ಇರೋಕ್ಕೆ ನಿಮಗೆ ಏನು ಎಕ್ಸ್ಟ್ರಾ ಮಾಡಬೇಕು ಅಂತ ಏನಿಲ್ಲ.
ನಿಮ್ಮದು ಡಯಟ್ ಮೇಂಟೈನ್ ಮಾಡ್ಕೊಳ್ಳಿ, ಕ್ಯಾಲರೀಸ್ ಕೌಂಟ್ ನೋಡ್ಕೊಳ್ಳಿ ಎಷ್ಟು ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂತ. ಫಿಸಿಕಲ್ ಆ್ಯಕ್ಟಿವಿಟಿ ಆಬ್ವಿಯಸ್ ಆಗಿ ವಿಲ್ ಹೆಲ್ಪ್ ಯು. ನಿಮ್ಮದು ನಾನು ಏನಕ್ಕೆ ಅಂದರೆ ನಾನು ಮಿನಿಮಮ್ ಒಂದು ಸತಿ ಹೋದರೆ 1.5 hours ಐ ಡೂ ಪ್ರಾಕ್ಟೀಸ್. ಸೊ ಅದರಲ್ಲಿ ರನ್ನಿಂಗ್ ಆಗಿರಲಿ, ಕಾರ್ಡಿಯೋ ಆಗಿರಲಿ, ನಂದು ಮಲ್ಟಿ ಫೀಡಿಂಗ್ ಸೆಷನ್ಸ್ ಆಗಿರಲಿ, ಸೊ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿ ನಂದು ಸಿಕ್ಕಾಪಟ್ಟೆ ಕ್ಯಾಲರೀಸ್ ಬರ್ನ್ ಆಗೋದು. ಆ್ಯಂಡ್ ಆನ್ ದ್ಯಾಟ್ ನಾನು ನನ್ನ ಡಯಟ್ ಮೇಂಟೈನ್ ಮಾಡ್ತೀನಿ. ಸೊ ಪ್ರಾಕ್ಟೀಸ್ ನಂದು ಬಂದು ಇವಾಗ ಸದ್ಯಕ್ಕೆ ನನಗೆ ಇಂಜುರಿ ಆಗಿರೋದ್ರಿಂದ ನಾನು 4 days a week ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಮಿಕ್ಕಿ 3 days ಐಮ್ ಗೋಯಿಂಗ್ ಫಾರ್ ಫಿಟ್ನೆಸ್. ನನಗೆ ಫಿಟ್ನೆಸ್ ಇಲ್ಲ ಅಂದರೆ ನನಗೆ ಏನಕ್ಕೆ ಲೆಗ್ ಇಂಜುರಿ ಆಗಿರೋದು. ಸೊ ಬ್ಯಾಡ್ಮಿಂಟನಲ್ಲಿ ಲೆಗ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದಕ್ಕೋಸ್ಕರ ನಾನು 3 days ಫಿಟ್ನೆಸ್ಸಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ, 4 days ಆನ್ ಕೋರ್ಟ್. ಸೊ ರೀಸೆಂಟಾಗಿ ಬಂದಿದೆ ಯುಗಾಂಡದಿಂದ. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಪ್ರಾಕ್ಟೀಸು. ನಂದು ಕಮಿಂಗ್ ಮಂತಲ್ಲಿ ನ್ಯಾಷನಲ್ಸ್ ಇದೆ. ಸೊ ಪ್ರಾಬ್ಲಿ ನಾನು ವೆರಿ ರೀಸೆಂಟ್ ಅಲ್ಲಿ ಬಿ ಸ್ಟಾರ್ಟಿಂಗ್, ಲೈಕ್ ತುಂಬ ಬೇಗ ಸ್ಟಾರ್ಟ್ ಮಾಡಬೇಕು ಪ್ರಾಕ್ಟೀಸು. 2024 ಪ್ಯಾರಾಲಿಂಪಿಕ್ಸ್ ನಿಮ್ಮ ಡ್ರೀಮ್ ಇರುತ್ತೆ ಈಗ, ಅದಕ್ಕೆ ಎಕ್ಸ್ಟ್ರಾ ತಯಾರಿ ಏನಾದ್ರು ಮಾಡ್ಕೋಬೇಕಾ ಹೇಗೆ ಅಂತ? ಆ ಥರ ದೊಡ್ಡ ಇವೆಂಟ್ ಇದ್ದಾಗ ತುಂಬ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡಬೇಕಾಗತ್ತೆ, ಡೈಲಿ ಮಾಡೋದನ್ನೇ ಶಿಸ್ತಲ್ಲಿ ಮಾಡ್ತಾ ಹೋದರೆ ಸಾಕಾ ಅಂತ ಕ್ವಶನ್. ಸೊ ನೀವು 2024 ಪ್ಯಾರಾಲಿಂಪಿಕ್ಸ್ ಅಂದಿದ ತಕ್ಷಣ ತಿರ್ಗಾ ನಂಗೆ ಗೂಸ್ಬಂಪ್ ಬಂತು. ಸೊ ನಂದು ಅದು ತುಂಬ ದೊಡ್ಡ ಡ್ರೀಮು 2024 ಪ್ಯಾರಾಲಿಂಪಿಕ್ಸ್. ಸೊ ಎನಿ ಸ್ಪೋರ್ಟ್ಸ್ ಪರ್ಸನ್ಗೆ ಒಲಿಂಪಿಕ್ಸ್ ಆಗಿರಲಿ, ಪ್ಯಾರಾಲಿಂಪಿಕ್ಸ್ ಆಗಿರಲಿ, ಎನಿ ಸ್ಪೋರ್ಟ್ಸ್ ಪರ್ಸನ್ಗೆ ಅದೊಂದು ದೊಡ್ಡ ಡ್ರೀಮ್. ಸೊ ನೀವು ಹೇಳ್ದಂಗೆ ಎಕ್ಸ್ಟ್ರಾ ಮಾಡೋದೇನು ಬೇಡ. ಇಫ್ ಯು ಆರ್ ಡಿಸಿಪ್ಲಿನ್ ಆಗಿ ಏನು ಮಾಡ್ತಿದ್ದೀರ ರುಟೀನ್ ವರ್ಕ್ ಅದನ್ನು ಮಾಡಿದ್ರೆ ಸಾಕು. ಎಕ್ಸ್ಟ್ರಾ ನೀವು ಎಫರ್ಟ್ ಹಾಕಿ ನಾನು ಓವರ್ ಎಫರ್ಟ್ ಹಾಕ್ತೀನಿ ಅಂದರೆ ಆಗಲ್ಲ. ಅದು ಏನು ನಿಮ್ಮದು ಕೋಚ್ ನಿಮ್ಮ ಶೆಡ್ಯೂಲ್ ಪ್ರಿಪೇರ್ ಮಾಡಿರ್ತಾರೆ, ಅದು ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಸಾಕು. ಎಕ್ಸ್ಟ್ರಾ ಎಫರ್ಟ್ ಹಾಕೋದೇನು ಬೇಡ. ಸೊ ಜನರಲಿ ಈವೆಂಟ್ ಹತ್ರ ಬರ್ತಿದೆ ಅಂದರೆ ನಮ್ಮದು 3 sessions ಆಗುತ್ತೆ ಇನ್ ಎ ಡೇ, ಮಾರ್ನಿಂಗ್, ಆಫ್ಟರ್ನೂನ್ ಆ್ಯಂಡ್ ಈವ್ನಿಂಗ್. ಸೊ ಆ ಸೆಷನ್ಸ್ ಕ್ಲೀನಾಗಿ ಮಾಡ್ಕೊಂಡು ಹೋಗಿ, ಸ್ಕಿಪ್ ಮಾಡಬೇಡಿ ಸೆಷನ್ಸ್ನ. ಎಷ್ಟೇ ನಿಮಗೆ ಟಯರ್ಡ್ ಆಗಿರಲಿ, ನಿಮಗೆ ಪೇಯ್ನ್ ಇರಲಿ, ಏನಾದರೂ ಇರಲಿ, ಅಟ್ಲೀಸ್ಟ್ ಕೋರ್ಟ್ಗೆ ಹೋಗಿ ನೀವು ಆ ಫೀಲ್ ಬರುತ್ತೆ ನಿಮಗೆ ನೆಕ್ಸ್ಟ್ ದಿವಸ ಟು ಕಮ್ ಬ್ಯಾಕ್ ಸ್ಟ್ರಾಂಗರ್. ಸೊ ಡೋಂಟ್ ಮಲ್ಕೊಂಬೇಡಿ ಬೆಡ್ ಮೇಲೆ ಹೋಗ್ಬಿಟ್ಟು ನನಗಿಲ್ಲ ಆಗ್ತಿಲ್ಲ, ನನಗೆ ರೀಸನ್ಸ್ ಕೊಡೋಂಗೆ ಇಲ್ಲವೇ ಇಲ್ಲ ಸ್ಪೋರ್ಟ್ಸಲ್ಲಿ. ಸೊ ಡೈಲಿ ನಿಮ್ಗೆ 7 days a week ಪ್ರಾಪರ್ ಎನ್ವೈರನ್ಮೆಂಟಲ್ಲೇ ಇರಬೇಕು. ನೀವು ಕೆಲಸವನ್ನು ಪ್ರೊಕಾಸ್ಟಿನೇಷನ್ ಮಾಡೋರಿಗೆ ಮತ್ತು ಜೀವನದಲ್ಲಿ ಕೆಲಸಗಳನ್ನು ಮುಂದಕ್ಕೆ ಹಾಕ್ತಾ ಹೋಗೋರಿಗೂ ಕೂಡ ಅದು ಅನ್ವಯ ಆಗುತ್ತೆ, ಕೇವಲ ಸ್ಪೋರ್ಟ್ಸಿಗೆ ಮಾತ್ರ ಅಲ್ಲ. ನೀವು ಹೇಳಿರೋ ಮಾತು ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸುಮಿತ್ ಅವರೇ, ಈ ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದಾಗಲೇ ನಮ್ಮ ದೇಶದಲ್ಲಿ ಬೇರೆ ಮುಂದುವರಿದ ದೇಶಗಳಿಗೆ ಹೋಲಿಸಿದ್ರೆ ಸಪೋರ್ಟ್ ತುಂಬ ಕಮ್ಮಿ ಇದೆ ನಮ್ಮ ಸಿಸ್ಟಮಿಂದ. ಅಂಥದ್ರಲ್ಲಿ ಪ್ಯಾರಾಲಿಂಪಿಕ್ಗೆ ಸಪೋರ್ಟ್ ಲೆವೆಲ್ ಹೇಗಿದೆ ಸರ್ಕಾರದಿಂದ ಅಥವಾ ಸ್ಪಾನ್ಸರ್ಶಿಪ್ ಕಡೆಯಿಂದೆಲ್ಲ? ಯಾವ ರೀತಿ ಸಪೋರ್ಟ್ ಇದೆ? ಈ ವಿಚಾರದಲ್ಲಿ ನಿಮ್ಮ ಒಂದು ನಿರೀಕ್ಷೆ ಏನು ಅಂತ? ತುಂಬ ಒಳ್ಳೆ ಪಾಯಿಂಟ್ನ ತೆಗೆದಿದ್ದೀರಾ ನೀವು ಆ್ಯಕ್ಚುಲಿ. ಸೊ ಒಂದು ರೀಸೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ನಮ್ಮದು ಸ್ಟೇಟ್ ಟೂರ್ನಮೆಂಟ್ ಆಯಿತು. ಸೊ ಸ್ಟೇಟ್ ಟೂರ್ನಮೆಂಟಲ್ಲಿ ತುಂಬಾ ಲೈಕ್ ಮೊನ್ನೆನೇ ಇತ್ತು ನಂಗೆ ಸ್ಟೇಟ್ ಟೂರ್ನಮೆಂಟು. ನೀವು ಒನ್ ಆಫ್ ಯುವರ್ ಇಂಟರ್ವ್ಯೂ ಶೆಡ್ಯೂಲ್ ಆಗಿದ್ದು ನಾನು ಬರೋಕ್ಕಾಗಿಲ್ಲ. ಸೊ ಸ್ಟೇಟ್ ಟೂರ್ನಮೆಂಟ್ಗೆ ಹೋದೆ ಚೆನ್ನಾಗಿತ್ತು, ಎಲ್ಲ ಆರ್ಗನೈಸೇಷನ್ ತುಂಬ ಚೆನ್ನಾಗಿತ್ತು. ಸೊ ಗೆದ್ದಿದ್ದಾದಮೇಲೆ ನಮಗೆ ಯಾವುದೇ ಕ್ಯಾಶ್ ಪ್ರೈಸ್ ಇಲ್ಲ. ಸೊ ಅಟ್ಲೀಸ್ಟು ಒಂದು ಪ್ಲೇಯರ್ಗೆ ನೀವು ಕ್ಯಾಶ್ ಪ್ರೈಸಿಂದ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಒಳ್ಳೊಳ್ಳೆ ಪ್ಲೇಯರ್ ಸಿಗ್ತಾರೆ. ಇನ್ನು ಅಟ್ಲೀಸ್ಟ್ ಅವರು ಖರ್ಚು ಮಾಡ್ಕೊಂಡು ಬಂದಿರೋ ಅವ್ರದ್ದು ಏನಿದೆಯೋ ಅಮೌಂಟ್ ಅದನ್ನು ಅಟ್ಲೀಸ್ಟ್ ರಿಕವರ್ ಮಾಡಿದ್ರೆ ನೆಕ್ಸ್ಟ್ ಇನ್ನೂ ಒಳ್ಳೆ ಪ್ಲೇಯರ್ ಸಿಗ್ತಾರೆ ನಮಗೆ. ಸೊ ಅದು ಹಂಬಲ್ ರಿಕ್ವೆಸ್ಟ್ ನನ್ನದು ಆ್ಯಕ್ಚುಲಿ ಸರ್ಕಾರದಿಂದ, ದ್ಯಾಟ್ ಪ್ಯಾರಾ ಸ್ಪೋರ್ಟ್ಸ್ಗೂ ಸ್ವಲ್ಪ ಒಳ್ಳೆ ಇಂಪಾರ್ಟೆನ್ಸ್ ಕೊಡಿ. ತುಂಬ ಒಳ್ಳೊಳ್ಳೆ ಪ್ಯಾರಾ ಪ್ಲೇಯರ್ಸ್ ಇದ್ದಾರೆ ಕರ್ನಾಟಕದಲ್ಲೇ. ಇವಾಗ ಆ್ಯಕ್ಚುಲಿ ವೆನ್ ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ಸ್, ಲೈಕ್ ಮುಂಚೆ ಅಂತೂ ತುಂಬಾ ಕಷ್ಟ ಆಯಿತು, ಬಟ್ ನಾವು ದಿ ಗೌರ್ಮೆಂಟ್ ಈಸ್ ಕಮಿಂಗ್ ಫಾರ್ವರ್ಡ್. ಇವಾಗ ಸರ್ಕಾರ ತುಂಬ ಫಾರ್ವರ್ಡ್ ಬಂದು ಪ್ಯಾರಾ ಪ್ಲೇಯರ್ಸ್ಗೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಏನಕ್ಕೆ ರೀಸೆಂಟ್ಲಿ ಕನ್ಕ್ಲೂಡೆಡ್ ಪ್ಯಾರಾಲಿಂಪಿಕ್ಸಲ್ಲೂ ಒಳ್ಳೆ ಮೆಡಲಿಸ್ಟ್ಗೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅವ್ರಿಗೆ ಒಳ್ಳೊಳ್ಳೆ ಕ್ಯಾಶ್ ಪ್ರೈಸ್ ಎಲ್ಲ ಸಿಕ್ಕಿದೆ, ಗೌರ್ಮೆಂಟ್ ಜಾಬ್ಸ್ ಎಲ್ಲ ಆಗ್ತಿದೆ. ಸೊ ಅದನ್ನು ಕಂಟಿನ್ಯೂ ಮಾಡಿ. ಇವಾಗ ಏನಾಗ್ತಿದೆ ಅಂದರೆ ಪ್ರಾಬ್ಲಮ್ ನಮ್ಮ ಪ್ಯಾರಾ ಸ್ಪೋರ್ಟ್ಸಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಪ್ಲೇಯರ್ಸ್ಗೆ ತುಂಬ ಸಪೋರ್ಟ್ ಇದೆ. ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಅವ್ರಿಗೆಲ್ಲ ತುಂಬ ಸಪೋರ್ಟ್ ಇದೆ. ಆದರೆ ಇವಾಗ ಇನ್ನೂ ಬಿಗಿನರ್ಸ್ ಯಾರು ತುಂಬ ಆಸೆ ಇದೆ ಆಡೋಕ್ಕೆ ಮುಂದೆ ಕಂಟ್ರಿಗೆ, ಇನ್ನೂ ಬಿಗಿನರ್ಸು ಇಲ್ಲ ಮಿಡಿಲಲ್ಲಿ ಇದ್ದಾರೆ, ಇನ್ನೂ ಬಿಗಿನರ್ಸು ಅಲ್ಲ, ಅವ್ರು ಇನ್ನೂ ತುಂಬ ಅಚೀವ್ನೂ ಮಾಡಿಲ್ಲ, ಅಂಥವ್ರಿಗೆಲ್ಲ ತುಂಬ ಕಡಿಮೆ ಇದೆ ಸಪೋರ್ಟ್ ಸಿಸ್ಟಮ್. ನನ್ನದೇ ಎಕ್ಸಾಂಪಲ್ ತೊಗೊತೀನಿ ನಾನು. ನನಗೆ ಸ್ಪಾನ್ಸರ್ಶಿಪ್ ಯಾವುದೇ ಟೂರ್ನಮೆಂಟ್ಗೆ ಹೋಗ್ಬೇಕು ಅಂದ್ರೂ ಐ ಹ್ಯಾವ್ ಟು ಅಪ್ರೋಚ್ ಪೀಪಲ್, ಸ್ಪಾನ್ಸರ್ಶಿಪ್ ಮಾಡಿ ಅಂದ್ಬಿಟ್ಟು. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಸ್ಪಾನ್ಸರ್ಶಿಪ್ ಮಾಡಿ ನಮಗೆ ಎಂಕರೇಜ್ಮೆಂಟ್ ಸಿಗುತ್ತೆ, ನಾವು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಗೋಲ್ಡ್ ಮೆಡಲ್ ತರ್ತೀವಿ ಇಂಡಿಯಾಗೆ. ಈ ಪ್ರೋಗ್ರಾಮ್ ನೋಡ್ತಿರುವಂಥವ್ರು ಯಾರಾದರೂ ಕೂಡ ಇದ್ದರೆ ಸಂಬಂಧಪಟ್ಟವರು, ಈ ವಿಚಾರದಲ್ಲಿ ಕೆಲಸ ಮಾಡೋಕ್ಕೆ ಶಕ್ತಿ ಇರುವಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಅವ್ರ ಗಮನ ಹರಿಸಲಿ ಇದ್ರ ಬಗ್ಗೆ ಅಂತ ನಾವು ಕೇಳ್ಕೊಳ್ಳೋಣ. ಕೊನೆಯದಾಗಿ ಸುಮಿತ್ ಅವರೇ, ನೀವು ಆಯ್ದುಕೊಂಡಿರುವಂಥ ಈ ಪಾತ್, ನಿಮ್ಮ ಚೂಸನ್ ಪಾತ್ ಮತ್ತು ನಿಮ್ಮ ಲೈಫ್, ನಿಮ್ಮ ಜೀವನ, ನಿಮ್ಮ ದಾರಿ ನಿಮಗೆ ಖುಷಿ ಕೊಟ್ಟಿದೆಯಾ? ಹೌದು, ತುಂಬಾ ಖುಷಿ ಕೊಟ್ಟಿದೆ.
ನಾನು ಒಂದು ಪ್ರೊವರ್ಬ್ನ ಆಲ್ವೇಸ್ ಫಾಲೋ ಮಾಡ್ತೀನಿ. ಇಫ್ ಯು ಆರ್ ಬಾರ್ನ್ ಪೋರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಇಫ್ ಯು ಆರ್ ಡೈಯಿಂಗ್ ಪೋರ್ ಇಟ್ಸ್ ಯುವರ್ ಮಿಸ್ಟೇಕ್ ಅಂತ. ಸೊ ನೀವು ಒಂದು ಪುವರ್ ಫ್ಯಾಮಿಲಿ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹುಟ್ಟಿರೋದು ನಿಮ್ಮ ತಪ್ಪಲ್ಲ, ಆದರೆ ನೀವು ಸತ್ತಾಗ ನೀವು ಸ್ಟಿಲ್ ಪುವರಾಗಿ ಸಾಯ್ತಿದ್ದೀರ ಅಂದರೆ ಅದು ಆಬ್ವಿಯಸ್ಸಾಗಿ ನಿಮ್ಮ ಮಿಸ್ಟೇಕು. ಸೊ ಅದಕ್ಕೆ ನನ್ನ ಒಂದು ಲೈಫ್ನ ಸ್ಟೇಬಲ್ ಮಾಡ್ಕೊಬೇಕು ಅಂದರೆ ಇಟ್ಸ್ ಆಲ್ ಇನ್ ಯುವರ್ ಹ್ಯಾಂಡ್ಸ್. ಹೇಳ್ತಾರೆ ಎಲ್ಲ ದೇವರು ಬರೆದು ಕಳಿಸಿದ್ರೆ ಮಾತ್ರ ಆಗೋತಿಲ್ಲ, ನೀವು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ಏನೂ ಆಗಲ್ಲ. ಸೊ ನಿಮ್ಮ ಕೈಯಲ್ಲೇ ಇರೋದೆಲ್ಲ ಬರೀ ವೇಸ್ನ ಹುಡುಕಬೇಕು. ತುಂಬ ವೇಸ್ ಇದೆ, ಹಂಡ್ರೆಡ್ಸ್ ಆಫ್ ವೇಸ್ ಇದೆ. ಅದನ್ನು ನೀವು ಹುಡುಕಿ ಒಂದು ದಾರಿನ ಇಟ್ಕೊಂಡು ಅಲ್ಲಿ ಹಾರ್ಡ್ ವರ್ಕ್ ಮಾಡಿ, ಆಬ್ವಿಯಸ್ಸಾಗಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ನಾನು ಚೂಸ್ ಮಾಡಿದ ನನ್ನ ದಾರಿ ಹಾರ್ಡ್ ವರ್ಕ್ ಆ್ಯಂಡ್ ಡಿಟರ್ಮಿನೇಷನ್. ಆ್ಯಂಡ್ ಇವತ್ತಿಲ್ಲಿದ್ದೀನಿ, ಇನ್ನೂ ಅಚೀವ್ ಮಾಡೋದು ತುಂಬ ಇದೆ. ಬಟ್ ಹಾರ್ಡ್ ವರ್ಕ್ ಆ್ಯಂಡ್ ಡಿಟರ್ಮಿನೇಷನ್ ವಿಲ್ ಶೋರ್ಲಿ ಲೀಡ್ ಯು ಟು ಸಕ್ಸಸ್. ಸುಮಿತ್ ಅವರೇ, ಮಸ್ತ್ಮಗ.comನ ಈ ನನ್ನ ಜೀವನ ನನ್ನ ದಾರಿ ಕಾರ್ಯಕ್ರಮದಲ್ಲಿ ನೀವು ಅತಿಥಿಯಾಗಿ ಪಾಲ್ಗೊಂಡ್ರಿ. ಈ ಕಾರ್ಯಕ್ರಮದ ಅನುಭವ ಹೇಳೋದಾದರೆ? ನಾನು ಆ್ಯಕ್ಚುಲಿ ತುಂಬಾ ನರ್ವಸ್ ಆಗಿದ್ದೆ ಬರೋಕ್ಕೂ ಮುಂಚೆ. ಏನಕ್ಕಂದರೆ ಇದು ಫಸ್ಟ್ ಕ್ಯಾಮ್ರಾ ಇಂಟ್ರಾಕ್ಷನ್ ನಂದು, ಲೈಕ್ ಫಾರ್ ಎ ಬಿಗ್ ಇವೆಂಟ್. ನಂದು ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಆಗಿದೆ. ಬಿಗ್ ಇವೆಂಟ್ಗೆ ನನ್ನ ಅಪ್ರೋಚ್ ಮಾಡಿದ್ದು ಬಂದು ಸುಜಯ್ ಅವರು. ಸೊ ಅವತ್ತಿನ ದಿವಸ ನಾನು ಅಂದ್ಕೊಂಡಿದ್ದೆ ಕೊಟ್ಬಂದ್ಬಿಡೋಣ ಇಂಟರ್ವ್ಯೂ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟೆ. ಆದರೆ ಅವ್ರು ಯಾವಾಗ ಯೂಟ್ಯೂಬ್ ಲಿಂಕ್ ಕಳಿಸಿದ್ರು, ಅಲ್ಲಿ ವ್ಯೂಸ್ ನೋಡಿದೆ ನಾನು. ತುಂಬಾ ನನಗೆ ಓಕೆ ಪ್ರಿಪೇರ್ ಆಗಿ ಹೋಗ್ಬೇಕು, ಹಾಗೆ ಆಗಲ್ಲ, ಪ್ರಿಪೇರ್ ಆಗಿ ಬರ್ತೀನಿ ಅಂತ ಸುಮಿತ್ ಅವ್ರು ಹೇಳಿದ್ರು ಅಂತ ಹೇಳಿದ್ರು. ಅದಕ್ಕೇ ತುಂಬಾ ಖುಷಿ ಆಯಿತು. ನರ್ವಸ್ನೆಸ್ ಇತ್ತು, ಇಲ್ಲಿ ಸೀಟಲ್ಲಿ ಕೂರೋದಂಗೂ ನರ್ವಸ್ನೆಸ್ ಇತ್ತು. ಆದರೆ ಇವಾಗ ಐ ಆಮ್ ಫೀಲಿಂಗ್ ಬೆಟರ್. ಆದರೆ ಏನಾದರೂ ತಪ್ಪಾಗಿದೆ ನನ್ನ ಕಡೆಯಿಂದ, ಏನಕ್ಕಂದರೆ ನನ್ನ ಕನ್ನಡ ಅಷ್ಟೊಂದು ಫ್ಲೂಯೆನ್ಸಿ ಇಲ್ಲ. ಅದಕ್ಕೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಕನ್ನಡ ಮದರ್ ಟಂಗ್ ಇರೋರೇ ಸರಿ ಕನ್ನಡ ಮಾತಾಡ್ತಿಲ್ಲ ಅಂತ ಕಂಪ್ಲೇಂಟ್ ಇರೋ ಈ ಟೈಮಲ್ಲಿ ನೀವು ತುಂಬ ಅದ್ಭುತವಾಗಿ ಕನ್ನಡ ಮಾತಾಡ್ತಾ ಇದ್ದೀರಾ. ಕನ್ನಡಿಗರು ಖುಷಿ ಪಡ್ತಾರೆ ನಿಮಗೆ ಕನ್ನಡ ನೋಡಿ. ಸೊ ನಾನು ಕ್ಷಮೆ ಕೇಳ್ತೀನಿ, ನಾನು ತುಂಬಾ ಇಂಗ್ಲೀಷ್ ಯೂಸ್ ಮಾಡಿದರೆ ಇನ್ ಕೇಸ್. ಬಟ್ ನೆಕ್ಸ್ಟ್ ಇಂಟರ್ವ್ಯೂ ಇನ್ ಕೇಸ್ ನಂದು ಏನಾದರೂ ಆಗಂಗಿದ್ರೆ ನಂದು ಮಸ್ತ್ಮಗ.com ಜೊತೆ ಆದಷ್ಟು ನಾನು ಫುಲ್ ಕನ್ನಡದಲ್ಲಿ ಕಾನ್ವರ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸುಮಿತ್ ಅವರೇ, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಅಚ್ಚುಕಟ್ಟಾಗಿ, ತುಂಬ ಸ್ಪೆಸಿಫಿಕ್ ಆಗಿ ಕಟ್ ಆನ್ಸರ್ ಮಾಡ್ತಾ ಹೋದ್ರಿ. ಇಲ್ಲೇನು ಯೂಶ್ವಲ್ ಏನಾಗುತ್ತೆ ಅಂತ ಹೇಳಿದ್ರೆ 1 ಗಂಟೆ 1.5 ಗಂಟೆ ಈ ರೀತಿ ರೆಕಾರ್ಡ್ ಆಗಿರುತ್ತೆ, ಅದನ್ನು ಕಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದರೆ ನಿಮ್ಮ ಮಾತಿದೆಯಲ್ಲ, ಟು ದ ಪಾಯಿಂಟ್, ಎಷ್ಟು ಬೇಕಷ್ಟು ತುಂಬ ನೀಟಾಗಿ, ಮತ್ತು ಪ್ರತಿಯೊಂದು ಶಬ್ದ ಪ್ರತಿಯೊಂದು ಲೈನ್ನಲ್ಲೂ ಕೂಡ ಒಂದಲ್ಲ ಒಂದು ಮೋಟಿವೇಶನ್ ಇದೆ. ನನಗೆ ನಿಮ್ಮ ಮಾತು ಕೇಳ್ತಾ ಇದ್ದರೆ, ನಿಮ್ಮ ಸ್ಟೋರಿ ಕೇಳ್ತಾ ಇದ್ದರೆ ನನಗೆ ಇಲ್ಲಿ ಗೂಸ್ ಬಂಪ್ಸ್ ಬರ್ತಾಯಿತ್ತು, ರೋಮಾಂಚನ ಆಗ್ತಾಯಿತ್ತು. ಸೊ ನಮ್ಮ ಆಡಿಯನ್ಸ್ಗೂ ಕೂಡ, ನಮ್ಮ ವೀಕ್ಷಕರಿಗೂ ಕೂಡ ಹಾಗೆ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.